ಯು ಶೇಪಲ್ಲಿ ಮಿರರ್ನ ಪ್ರೊವೈಡ್ ಮಾಡಿ ವಿತ್ ಪ್ರೊಫೈಲ್ ಲೈಟ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಇದು ಡೋರ್ ಕಮ್ ವಿಂಡೋ, ಟಾಪಿಂದ ಪರ್ಗೋಲನ್ನ ಪ್ರೊವೈಡ್ ಮಾಡಿದ್ದೀವಿ. ಎನಿ ಟೈಮು ಮನೆಯಲ್ಲಿ ಬೆಳಕು ಸ್ಪ್ರೆಡ್ ಆಗುತ್ತೆ. ತುಂಬ ಸಪೋರ್ಟಿವ್ ಆಗಿದ್ರು ನಮ್ಮ ಜೊತೆ. ಮನೆಗೆ ಎಂಟರ್ ಆಗಿದ ತಕ್ಷಣ ಒಂಥರ ಪೀಸ್ಫುಲ್ ಆಗಿರುತ್ತೆ. ನಮ್ಮ ಕನಸಿನ ಮನೆ ಕಟ್ಕೊಟ್ಟಿದ್ದಾರೆ ಅವರು. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಮನೆ ಮಗ, ಮನೆ ಕಟ್ಕೊಡೋ ಮಗ ಶರತ್ ಮಾತ್ರ ನಮಸ್ಗಳು. ಇವತ್ತು ನಾವು ನಿಮ್ಗೆ ತೋರಿಸಿಕೊಟ್ಟು ಮನೆ ಬಂದು 35 ಅಡಿ ಅಗಲ 42 ಅಡಿ ಉದ್ದ ಡೂಪ್ಲೆಕ್ಸ್ ಮನೆ, ನಾರ್ತ್ ಫೇಸಿಂಗು. ಇದರಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ವಿತ್ ಸ್ಪೇಷಿಯಸ್ ಪಾರ್ಕಿಂಗು. ಫಸ್ಟ್ ಫ್ಲೋರಿಂದ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಫ್ಲೋರಲ್ಲಿ ಒಂದು ಹಾಲು, ಕಿಚನ್ನು, ಡೈನಿಂಗ್ ಹಾಲು, ಪೂಜಾ ವಿತ್ ಒಂದು ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ವಿ. ಸೆಕೆಂಡ್ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮು, 1 ಸ್ಟಡಿ ಯೂನಿಟ್ ವಿತ್ ಬಾಲ್ಕನಿ ವಿತ್ OTS. ಸೊ ಈ ಮನೆ ಕಂಪ್ಲೀಟ್ ಹೋಮ್ ಟೂರ್ ತೋರಿಸ್ಕೊಟ್ಟಿದ್ವಿ, ಬನ್ನಿ ನೋಡೋಣ. ವೀಕ್ಷಕರೇ ನೋಡ್ಬೋದು, ಈಗ ಗ್ರೌಂಡ್ ಫ್ಲೋರಲ್ಲಿ ನಮ್ಮದು 15 ಫೀಟ್ ವಿಡ್ತ್ ಗೇಟ್ನ ಪ್ರೊವೈಡ್ ಮಾಡಿದ್ದೀವಿ. ಗೇಟ್ ಕೂಡ ಡಿಸೈನ್ ನೋಡ್ಬೋದು, MS ವಿತ್ HPL ಹೈಲೈಟಿಂಗ್ ಪಾರ್ಟ್ಗೋಸ್ಕರ ಯೂಸ್ ಮಾಡಿರೋ ಪೇಂಟ್ ಬಂದು ಬ್ಲೂಬಲ್ ವೈಟ್ ಪೇಂಟ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮದು ಎಲಿವೇಷನ್ ಪಾರ್ಟ್ನ ನೋಡ್ಬೋದು. ಸೊ ಗ್ರೌಂಡ್ ಫ್ಲೋರಲ್ಲಿ ನಾವು ಗೇಟ್ 15 ಫೀಟ್ ಗೇಟ್ ವಿಡ್ತ್ನ ಕಂಪ್ಲೀಟ್ 10 ಫೀಟ್ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ನೋಡಿದ್ರೆ ನಮ್ಮದು ಗ್ಲಾಸ್, ಟಫನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೆಕೆಂಡ್ ಫ್ಲೋರ್ ಕೂಡ ಟಫನ್ ಗ್ಲಾಸು ಫಾರ್ ಬಾಲ್ಕನಿ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮದು ಗ್ರೌಂಡ್ ಫ್ಲೋರ್ ಎಲಿವೇಷನ್ ನೋಡಿದ್ರೆ ಬ್ಲ್ಯಾಕ್ ಕಲರ್ ಸ್ಟೋನ್ ಕ್ಲಾಡಿಂಗ್ನ ಯೂಸ್ ಮಾಡಿದ್ದೀವಿ ವಿತ್ ಗ್ರೂ. ಸೇಮ್ ನಿಮಗೆ HPL ಕಾನ್ಸೆಪ್ಟ್ ಮ್ಯಾಚ್ ಆಗುತ್ತೆ. ಅದೇ ಥರ ನಾವು ಬಜೆಟ್ ಫ್ರೆಂಡ್ಲಿ ಆಗಿರಲಿ ಅಂತ ಗ್ರೂನ ಪ್ರೊವೈಡ್ ಮಾಡಿ ಅದಕ್ಕೆ ನಾವು 0419 ನಟ್ ಬ್ರೌನ್ ಪೇಂಟ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಅದ್ರದ್ದು ಫಸ್ಟ್ ಫ್ಲೋರ್ ಬಂದರೆ ನೋಡ್ಬೋದು, MS ಅಲ್ಲಿ ಸೇಫ್ಟಿಗೋಸ್ಕರ CNC ಕಟಿಂಗ್ ವಿತ್ MS ಗ್ರಿಲ್ನ ಪ್ರೊವೈಡ್ ಮಾಡಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಸ್ವಲ್ಪ HPL ಶೀಟ್ನ ಯೂಸ್ ಮಾಡಿ ಮಿನಿಮಲ್ ಆಗಿ ವಿತ್ ವೈಟ್ ಪೇಂಟ್ನ ಯೂಸ್ ಮಾಡಿದ್ದೀವಿ. ಎಲಿವೇಷನ್ ತುಂಬ ಬ್ಯೂಟಿಫುಲ್ ಮತ್ತು ಎಲಿಗೆಂಟಾಗಿ ಮೂಡ್ ಮಾಡಿದೆ. ನೆಕ್ಸ್ಟ್ ನಾವು ಒಳಗೆ ಹೋಗಿ ತೋರಿಸ್ತೀವಿ, ಬನ್ನಿ ನೋಡ್ಬೋದು. ವೀಕ್ಷಕರೇ ನಮ್ಮದು ಗೇಟ್ ಈಗ ನಾರ್ಮಲ್ ಆಗಿ ಏನಾಗುತ್ತೆ, ಕೆಲವರೆಲ್ಲ ಬಂದು ತುಂಬ ದೊಡ್ಡ ಗೇಟ್ಸ್ನ ಪ್ರೊವೈಡ್ ಮಾಡ್ತಾರೆ. ನಾವು 15 ಫೀಟ್ನ ಏನು ಮಾಡಿದ್ವಿ, ಡಿವೈಡ್ ಮಾಡಿದ್ವಿ. ಸೊ ಇಲ್ಲಿ ನೀವು ಕಂಪ್ಲೀಟ್ ನೋಡ್ಬೋದು, ಇದು 4 ಗೇಟ್ ಕೂಡ ಕಂಪ್ಲೀಟ್ ಓಪನ್ ಆಗುತ್ತೆ. ಈ ಥರ ನೀವು ಡಿವೈಡ್ ಮಾಡಿದಾಗ ಏನಾಗುತ್ತೆ, ಸ್ಪೇಸ್ ಕೂಡ ಕಮ್ಮಿ ಕನ್ಸಂಪ್ಷನ್ ಆಗುತ್ತೆ. ಸೊ ನೋಡ್ಬೋದು, 4 ಗೇಟಾಗಿ ಡಿವೈಡ್ ಮಾಡಿದ್ವಿ 15 ಫೀಟ್ನ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ನಿಮಗೆ ಕಾರ್ ತೆಗಿಬೇಕಾದ್ರೆ ಮಾತ್ರ 4 ಗೇಟು ಓಪನ್ ಮಾಡ್ಬೋದು. ನಾರ್ಮಲ್ ಟೈಮಲ್ಲಿ 2 ಗೇಟ್ಸ್ನ ಓಪನ್ ಮಾಡ್ಬೋದು. ಸೊ 2 ಕಾರು ಕಂಪ್ಲೀಟಾಗಿ ಇನ್ನಾಗಿ ಕಂಪ್ಲೀಟಾಗಿ ಔಟ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮದು ಪಾರ್ಕಿಂಗ್ ವಿಚಾರ ಬರ್ಬೋದು. 18 ಫೀಟ್ ಡೆಪ್ತ್ ಪಾರ್ಕಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ಪಾರ್ಕಿಂಗ್ ಟೈಲ್ಸ್ ಅಬ್ಸರ್ವ್ ಮಾಡಿದ್ರೆ 16x16 ಪಾರ್ಕಿಂಗ್ ಟೈಲ್ಸ್, ಆ್ಯಂಟಿ-ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮದು ಫ್ರಂಟ್ ಟೈಲ್ಸ್ ನೋಡ್ಬೋದು, 2x4 ವೆಟ್ರಿಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಹೈಲೈಟಿಂಗ್ ಪಾರ್ಟ್ಗೋಸ್ಕರ ಗ್ರಾನೈಟ್ನ ಪ್ರೊವೈಡ್ ಮಾಡಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಒಂದು 2 BHK ಮನೆ ಪ್ರೊವೈಡ್ ಮಾಡಿದ್ದೀವಿ. ಆಲ್ರೆಡಿ ರೆಂಟ್ ಅವರು ಒಳಗಡೆ ಹೋಗಿರೋದ್ರಿಂದ ಇದನ್ನು ತೋರ್ಸೋಕ್ಕಾಗ್ತಿಲ್ಲ, ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ತೋರಿಸ್ತೀವಿ. ಇದ್ರದ್ದು ಮೇನ್ ಡೋರು, ಪೂಜಾ ಡೋರು ಕಂಪ್ಲೀಟ್ ಟೀಕ್ವುಡ್ನ ಪ್ರೊವೈಡ್ ಮಾಡಿದ್ದೀವಿ. ರೂಮ್ ಡೋರ್ಸ್ ಎಲ್ಲ ಬಂದು ನೀಮ್ ವುಡ್ಡು ವಿತ್ ಲ್ಯಾಮಿನೇಟ್ಸು. ನೆಕ್ಸ್ಟ್ ನಮ್ಮದು ಫಸ್ಟ್ ಫ್ಲೋರ್ಗೆ ತೋರ್ಸೋಕೊಟ್ಟಿದ್ದೀವಿ, ಬನ್ನಿ. ವೀಕ್ಷಕರೇ ಈಗ ನಮ್ಮದು ಮೊದಲನೇ ಫ್ಲೋರ್ ಡೂಪ್ಲೆಕ್ಸ್ ಹೊರತು ತೋರ್ಸೋಕೊಟ್ಟಿದ್ದೀವಿ. ಸೊ ನೋಡ್ಬೋದು, ಇಲ್ಲಿ ನಾವು ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂದರೆ ಸಿಂಗಲ್ ಫ್ಲೇಟ್ ಸ್ಟೇರ್ಕೇಸ್ನ ಡಿಸೈನ್ ಮಾಡಿದ್ದೀವಿ. 4 ಫೀಟ್ ವಿಡ್ತು. ನಾರ್ಮಲ್ ಆಗಿ ಏನಾಗುತ್ತೆ, 2 ಸೈಡ್ಸ್ ಅಂದರೆ 2 ಫ್ಲೇಟ್ ಸ್ಟೇರ್ಕೇಸ್ನ ಡಿಸೈನ್ ಮಾಡ್ತಾರೆ. ಇಲ್ಲಿ ನಾವು ಜಾಗ ಕಮ್ಮಿ ಇರಲಿ, ಮನೆ ಸ್ವಲ್ಪ ಬಿಡ್ತಾಗಿ ಬರಲಿ ಅಂತ ಸಿಂಗಲ್ ಫ್ಲೇಟ್ ಸ್ಟೇರ್ಕೇಸು 4 ಫೀಟ್ ವಿಡ್ತ್ನ ಪ್ರೊವೈಡ್ ಮಾಡಿ ಕಂಪ್ಲೀಟ್ ಯೂಸ್ ಮಾಡಿರೋದು ಲಪೋದ್ರ ಆ್ಯಂಟಿ-ಸ್ಕಿಡ್ ಗ್ರೈಂಡ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಸೈಡಲ್ಲಿ ನೋಡಿದ್ರೆ SS ಗ್ರಿಲ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೇನಾಗುತ್ತೆ, ನಮಗೆ ಸಿಂಗಲ್ ಫ್ಲೈಟ್ನ ಡಿಸೈನ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಾಗುತ್ತೆ, ನಿಮಗೆ 2 ಫೀಟ್ ಅಡಿಷನಲ್ 2 ಫೀಟು ಇಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ನೋಡ್ಬೋದು, ಸ್ಟೆಪ್ಸ್ ಕಂಪ್ಲೀಟು ಔಟ್ಸೈಡ್ ಯೂಸ್ ಮಾಡಿರೋದು 20 mm ಗ್ರಾನೈಟು, ಲಪೋದ್ರ ಆ್ಯಂಟಿ-ಸ್ಕಿಡ್ಡು, ರೈಸಿಂಗ್ ಕೂಡ ಸೇಮ್ ಬ್ಲ್ಯಾಕ್ ಕಲರ್ ಕಾನ್ಸೆಪ್ಟಲ್ಲೇ ಯೂಸ್ ಮಾಡಿದ್ದೀವಿ. ನಮ್ಮದು ಫ್ರಂಟಿಂದ ಎಲಿವೇಷನ್ ಪಾರ್ಟ್ನ ಕ್ಲೋಸ್ ಮಾಡಿದ್ದೀವಿ ಸೇಫ್ಟಿಗೋಸ್ಕರ. ಸೊ ಔಟ್ಸೈಡಿಂದ ನೋಡಿದಾಗ ಇದು ಸ್ಟೆಪ್ಸ್ ಕಾಣಲ್ಲ. ವೀಕ್ಷಕರೇ ನಮ್ಮ ಮೊದಲನೇ ಫ್ಲೋರ್ಗೆ ಸ್ವಾಗತ. ಸೊ ನೋಡ್ಬೋದು, ಈ ಫ್ಲೋರು ಕಂಪ್ಲೀಟ್ ಯೂಸ್ ಮಾಡೋದು ಟೀಕ್ವುಡ್ಡು. ಎಂಟ್ರಿಲೇ ನೋಡ್ಬೋದು ಫ್ರಂಟ್ ವಿಂಡೋ. ಸೊ 4 ಸೆಟರ್ ಅಂದರೆ 6x6ನ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟ್ ಟೀಕ್ವುಡ್ಡು ವಿತ್ PU ಪಾಲಿಶು. ಯೂಸ್ ಮಾಡಿರೋ ಗ್ಲಾಸು 1-way ಬ್ಲೂ ಗ್ಲಾಸು. ನೆಕ್ಸ್ಟ್ ನಮ್ಮದು ಸ್ಟೆಪ್ಸ್ ಮುಗಿದ ನಂತರ ನಮ್ಮದು ಸೇಫ್ಟಿ ಗೇಟು. ಇದು ಕೂಡ ನಮ್ಮದು ಮೇನ್ ಗೇಟ್ ಕಾಂಬಿನೇಷನಲ್ಲೇ CNC ಕಟಿಂಗ್ ವಿತ್ HPLನ ಪ್ರೊವೈಡ್ ಮಾಡಿದ್ದೀವಿ. ಸೊ ನಿಮ್ಗೆ ಮೇನ್ ಗೇಟು ಮತ್ತು ಸೇಫ್ಟಿ ಗೇಟು ಸೇಮ್ ಥೀಮಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡ್ಬೋದು, ಇದು ಕಾರಿಡಾರು, ನಮ್ಮದು ನಾರ್ತ್ ಫೇಸಿಂಗ್ ಮೇನ್ ಡೋರು. ಕಾರಿಡಾರ್ಗೂ ಕೂಡ ಯೂಸ್ ಮಾಡಿರೋದು ಲಪೋದ್ರ ಆ್ಯಂಟಿ-ಸ್ಕಿಡ್ ಲಪೋದ್ರನ ಪ್ರೊವೈಡ್ ಮಾಡಿದ್ದೀವಿ. ವೀಕ್ಷಕರೇ ಈಗ ಮೊದಲನೇ ಫ್ಲೋರಲ್ಲಿದ್ದೀವಿ. ಸೊ ಈ ಮನೆಯ ಒಂದು ಭಾಗದ ಹೈಲೈಟ್ ಅಂದರೆ ನಮ್ಮ ಮೈನ್ ಡೋರು. ನೋಡ್ಬೋದು, 8 ಅಡಿ ಅಗಲ 9 ಅಡಿ ಉದ್ದ ಮೈನ್ ಡೋರು. ಈ ಮೈನ್ ಡೋರ್ ನೋಡೋದು ತುಂಬ ದೈತ್ಯವಾಗಿ ಮೂಡ್ ಇದೆ. ಕಂಪ್ಲೀಟ್ ಯೂಸ್ ಮಾಡಿರೋದು 8-4 ಸೆಕ್ಷನ್ ಟೀಕ್ವುಡ್ನ ಪ್ರೊವೈಡ್ ಮಾಡಿ ವಿತ್ PU ಪಾಲಿಶು. ಇನ್ನು ನಮ್ಮ ಡೋರ್ ಬಗ್ಗೆ ನಿಮ್ಗೆ ಆಲ್ರೆಡಿ ನಮ್ಗೆ ತುಂಬ ವಿಡಿಯೋಸ್ ನೋಡಿರ್ತೀರಾ, ಬ್ರಾಸು. ಸೊ ಇದು ನಮ್ಮದು ಸೈಜ್ ಕೂಡ ಕಂಪ್ಲೀಟ್ 3 ಪೀಸು ಕೂಡ 10 mm ಬ್ರಾಸ್ನ ಪ್ರೊವೈಡ್ ಮಾಡಿದ್ದೀವಿ. 2 ಫೀಟ್ ಹ್ಯಾಂಡಲ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ಮೈನ್ ಡೋರು ವಿತ್ 2 ಕಡೆನೂ SS ರಾಡು, ಟಾಪಲ್ಲೂ ಕೂಡ SS ರಾಡು, 18 mm ಎಕ್ಸ್ಟರ್ನಲ್ ರಾಡ್ನ ಪ್ರೊವೈಡ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಮೂಡ್ ಇದೆ. ಸೊ ತುಂಬ ಜನ ಯಾರು ನಮ್ಮ ಮೈನ್ ಡೋರ್ಗೆ ಎಷ್ಟು ಖರ್ಚಾರು ಪರವಾಗಿಲ್ಲ ಅಂದರೆ ಈ ಥರ ಡೋರಲ್ಲಿ ತುಂಬ ರಿಚ್ ಆಗಿ ಬರುತ್ತೆ. ಎಂಟ್ರಿನೇ ಕೂಡ ತುಂಬ ರಾಯಲ್ ಆಗಿರುತ್ತೆ, ನೋಡ್ಬೋದು.
ನೋಡೋ ವೀಕ್ಷಕರೇ, ಸೊ ಹಾಲ್ ಎಂಟ್ರಿಗಿಂತ ಮುಂಚೆ ನಮ್ಮ ಮೇನ್ ಡೋರು ಆಗಲೇ ಹೇಳ್ದಂಗೆ 8-4 ಸೆಕ್ಷನ್ ಟೀ ಕುಡ್ನ ಯೂಸ್ ಮಾಡಿ ಬ್ರಾಸು ವಿತ್ 2 ಫೀಟ್ ಹ್ಯಾಂಡಲ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿದ್ರೆ ಮರದ ಥಿಕ್ನೆಸ್ ಕೂಡ ನೋಡ್ಬೋದು, 2 ಇಂಚ್ ಮರದಲ್ಲಿ ಇದನ್ನ ಡಿಸೈನ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ 2 ಲಾಕ್ಸು ಸೇಫ್ಟಿಗೋಸ್ಕರ 2 ಯೂರೋಪ ಲಾಕ್ಸ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಇಂಚಸ್ನ ಡಿಸೈನ್ ನೋಡ್ಬೋದು. ನೆಕ್ಸ್ಟು ನಮ್ಮ ಹಾಲ್ ಎಂಟ್ರಿ ನೋಡ್ಬೋದು. ಹಾಲ್ ಸೈಜ್ ಬಂದು 25 ಅಡಿ ಆಗಲ 14 ಅಡಿ ಆಗಲ ಡೆಪ್ತ್ ಇದೆ. ಸೊ ನೆಕ್ಸ್ಟ್ ನಮ್ಮ ಹಾಲ್ ಎಂಟ್ರಿಲಿ ನೋಡಿದ್ರೆ ಒಂದು ಎಂಟ್ರಿ ಫೈರ್ ಇದನ್ನು ಡಿಸೈನ್ ಮಾಡಿದ್ದೀವಿ. ಸೊ ಇದು ಬಂದು ನಮ್ಮದು ಡೈನಿಂಗ್ ಹಾಲ್ಗೂ ಮತ್ತು ಹಾಲ್ಗೂ ಪಾರ್ಟಿಷನ್ ಆಗಿ ಆ್ಯಕ್ಟ್ ಆಗುತ್ತೆ. ಇದು ಕೂಡ ಕಂಪ್ಲೀಟ್ ಆಗಿ ಲ್ಯಾಮಿನೇಟಿಂದನೇ ಡಿಸೈನ್ ಮಾಡಿದ್ದೀವಿ ವಿತ್ ಅಕ್ರಾಲಿಕ್ ರೋಸ್ ಗೋಲ್ಡ್ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದೀವಿ ಮಿರರ್ ಥರ. ಸೊ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಮಾಡ್ಬೋದಿದೆ. ಎಂಟ್ರಿಲೇ ನಿಮಗೆ ಗ್ರ್ಯಾಂಡ್ನೆಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಪಾರ್ಟಿಷನ್ ಬಂದು ನಮಗೆ ಕಿಚನ್ನು ಮತ್ತು ಡೈನಿಂಗು ಮತ್ತು ಹಾಲ್ಗೆ ಪಾರ್ಟಿಷನ್ ಆಗಿ ಆ್ಯಕ್ಟ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಹಾಲ್ ವಿಚಾರ ನೋಡ್ಬೋದು, ತುಂಬ ಬ್ರಾಡಾಗಿ ಮೂಡ್ಬಂದಿದೆ. ಹಾಲ್ ಒಂದು ಸೈಜು ಆಗಲೇ ಹೇಳ್ದಂಗೆ 25 ಫೀಟ್ ಬಿಡ್ತು, 14 ಫೀಟ್ ಡೆಪ್ತು ಅಪ್ ಟು ಪೂಜಾ ಮನೆ. ಈ ಪೂಜಾ ಮನೆ ಸ್ಪೇಸ್ವರೆಗೂ 14 ಫೀಟ್ ಡೆಪ್ನ ಪ್ರೊವೈಡ್ ಮಾಡಿದ್ದೀವಿ. ಒಂದು ಬ್ಯೂಟಿಫುಲ್ ಆದ ಟಿವಿ ಯೂನಿಟ್ ಕೂಡ ಡಿಸೈನ್ ಮಾಡಿದ್ದೀವಿ. ನೋಡ್ಬೋದು 10 ಫೀಟ್ ಬಿಡ್ತು, 10 ಫೀಟ್ ಹೈಟು ಕಂಪ್ಲೀಟ್ ಸೀಲಿಂಗ್ವರೆಗೂ ಪ್ರೊವೈಡ್ ಮಾಡಿದ್ದೀವಿ. ಸೀಲಿಂಗ್ ಡಿಸೈನ್ ಕೂಡ ನೋಡಿದ್ರೆ POP ವಿತ್ ಜಿಪ್ಸಮ್ ಬೋರ್ಡು. ವೀಕ್ಷಕರೇ ನೋಡ್ಬೋದಲ್ಲ, 10 ಫೀಟ್ ಬಿಡ್ತು, 10 ಫೀಟ್ ಹೈಟು ಟಿವಿ ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು 2 ಸೈಡ್ ಲೂವರ್ಸು ವಿತ್ ನಮ್ಮದು ಅಕ್ರಾಲಿಕ್ ಮಿರರ್. ಇದು ನಾರ್ಮಲ್ ಮಿರರ್ ಅಲ್ಲ, ಅಕ್ರಾಲಿಕ್ ಶೀಟಲ್ಲಿ ಮಿರರ್ ಟೈಪ್ ರೋಸ್ಗಳನ್ನ ಪ್ರೊವೈಡ್ ಮಾಡಿ ವಿತ್ ಪ್ರೊಫೈಲ್ ಲೈಟು. ಬ್ಯಾಕ್ ಡ್ರಾಪ್ಗೆ ನಾವು ಮಾರ್ಬಲ್ ಶೀಟ್ ಟೆಕ್ಸ್ಚರ್ಸ್ದು ಲ್ಯಾಮಿನೇಟ್ ಶೀಟ್ನ ಯೂಸ್ ಮಾಡಿದ್ದೀವಿ. ಸೊ ಬಾಟಮಲ್ಲಿ ಕೂಡ ನೋಡಿದ್ರೆ ನಿಮಗೆ ಸ್ಟೋರೇಜ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಸೀಲಿಂಗ್ ವಿಚಾರಕ್ಕೆ ಬಂದರೆ, ಸೀಲಿಂಗ್ ವಿಚಾರ ಬಂದು POP ವಿತ್ ನಮ್ಮದು PVC ಸೀಲಿಂಗ್ನ ಪ್ರೊವೈಡ್ ಮಾಡಿದ್ದೀವಿ. ತುಂಬ ರಿಚ್ ಆಗಿ ಬಂದಿದೆ. ವಿತ್ ಪ್ರೊಫೈಲ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಈ ಹಾಲಲ್ಲಿ ಟೋಟಲ್ 3 ನಾವು POPನ ಡಿವೈಡ್ ಮಾಡಿದ್ದೀವಿ. ಒಂದು ಎಂಟ್ರಿ POP ವಿತ್ ಪ್ರೊಫೈಲ್ ಲೈಟು, ನೆಕ್ಸ್ಟ್ PVC ವಿತ್ POP, ನೆಕ್ಸ್ಟ್ ಬಂದು ನಮ್ಮದು ವಾಲ್ಪೇಪರ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಮ್ಮ ಈ ಮನೆಯ 2ನೇ ಹೈಲೈಟ್ ಪಾರ್ಟ್ ಬಂದು ಪೂಜಾ ರೂಮ್. ನೋಡ್ಬೋದು, ನಮ್ಮ ಪೂಜಾ ರೂಮ್ ಸೈಜ್ ಬಂದು 5x5 ಬ್ರಹ್ಮಸಂದ್ರಲ್ಲಿ ಪ್ರೊವೈಡ್ ಆಗಿದೆ ಸೆಂಟ್ರಲ್ಲಿ, ಮನೆ ಸೆಂಟ್ರಲ್ಲಿ. ಸೊ ಟಾಪಿಂದ ಸೂರ್ಯನ ಬೆಳಕು ದೇವ್ರ ಮನೆಗೆ ಡೈರೆಕ್ಟ್ ಬೆಳಕು ಬೀಳುತ್ತೆ. ಸೊ ಇದು ಮನೆಯಲ್ಲಿ ವಾಸ್ತುಗೆ ದೇವ್ರ ಮನೆಗೆ ಭಾರಿ ಉತ್ತಮ. ಸೊ ನೋಡಿದ್ರೆ ನೀವು ಇದು ಕಂಪ್ಲೀಟ್ ಫಸ್ಟ್ ವಾಲಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ, ನೆಕ್ಸ್ಟ್ ಪ್ಲೇವುಡ್, ಅದ್ರ ಮೇಲೆ ಟಾಪಲ್ಲಿ ವೀನಿಯರು ವಿತ್ PU ಪಾಲಿಷ್ನ ಪ್ರೊವೈಡ್ ಮಾಡಿದ್ದೀವಿ. ಹೈಲೈಟಿಂಗ್ ಪಾರ್ಟ್ಗೋಸ್ಕರ ನಮ್ಮ ತಿಮ್ಮಪ್ಪಂದು ಶಂಕುಚಕ್ರ ಕೂಡ ಪ್ರೊವೈಡ್ ಮಾಡಿದ್ದೀವಿ ಸೈಡಲ್ಲಿ ವಿತ್ ಗಂಟೆ. ಸೊ ಈ ಗಂಟೆಯಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ನೆಕ್ಸ್ಟು ಒಳಗೆ ಎಂಟ್ರಿ ಆದರೆ ನೋಡ್ಬೋದು, ಫ್ಲೋರಿಂಗ್ನ ನಾವು ವೈಟ್ ಸ್ಮಾರ್ಟ್ ಮಾರ್ಬಲ್ ಆಗಿ ಯೂಸ್ ಮಾಡಿದ್ದೀವಿ. ಬ್ಯಾಕ್ ಡ್ರಾಪ್ ನೋಡಿದ್ರೆ ಓಮ್ CNC ಕಟಿಂಗ್ನಲ್ಲಿ ಓಮ್ನ ಪ್ರೊವೈಡ್ ಮಾಡಿದ್ದೀವಿ MDF ಶೀಟಲ್ಲಿ. ನೆಕ್ಸ್ಟ್ 2 ಸೈಡ್ ಕೂಡ ಲ್ಯಾಮಿನೇಟ್ ಪ್ರೊವೈಡ್ ಮಾಡಿದ್ದೀವಿ. ಟಾಪಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು, ಟಾಪಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮದು ವೀನಿಯರ್ ಶೀಟು ವಿತ್ ಪ್ರೊಫೈಲ್ ಲೈಟ್ನ ಪ್ರೊವೈಡ್ ಮಾಡಿದ್ದೀವಿ. ತುಂಬ ಹೈಲೈಟಿಂಗ್ ಪಾರ್ಟಾಗಿ ಯೂಸ್ ಆಗ್ತಿದೆ. ಈ ಪೂಜಾ ರೂಮ್ದು ಡೋರ್ ವಿಚಾರಕ್ಕೆ ಬಂದರೆ, ಸೊ ಇದು ಡೋರ್ ಕಂಪ್ಲೀಟ್ ಟೀ ಕುಡ್ಡು ವಿತ್ ಗ್ಲಾಸು. ಸೊ ನಾರ್ಮಲ್ ಪ್ಲೈನ್ ಗ್ಲಾಸ್ಗಿಂತನೂ ಈ ಥರ ವಿತ್ ಡಿಸೈನಿಂಗ್ ಗ್ಲಾಸ್ ಹಾಕಿದಾಗ ಮನೆ ಹೈಲೈಟ್ ಪಾರ್ಟಾಗುತ್ತೆ. ವೀಕ್ಷಕರೇ, ನಮ್ಮ ಮನೆಯ ಹೈಲೈಟ್ ಪಾರ್ಟು ಪೂಜಾ ರೂಮ್ ಮುಗಿತ್ತು. ನೆಕ್ಸ್ಟ್ ಈ ಮನೆಯ ಕಿಚನ್ ಮತ್ತು ಡೈನಿಂಗ್ ತೋರಿಸ್ಕೊಟ್ಟಿದ್ದೀವಿ. ಸೊ ಡೈನಿಂಗ್ ನೋಡ್ಬೋದು, ನಮ್ಮದು ಡೈನಿಂಗ್ ಟೇಬಲ್ದು ಬಂದು ಟೋಟಲ್ 16 ಫೀಟ್ ವಿಡ್ತ್ ಇದೆ, 9 ಫೀಟ್ ಡೆಪ್ತ್ ಇದೆ. ಅಂದರೆ ಇದನ್ನು ಹಾಲಾಗಿ ಪಾರ್ಟಿಷನ್ ಡಿವೈಡ್ ಆಗುತ್ತೆ. ಸೊ ನಮ್ಮದು ಡೈನಿಂಗ್ ಬಂದು 9x10 ಬರುತ್ತೆ. ಸೊ ನೆಕ್ಸ್ಟ್ ನಮಗೆ ಡೈನಿಂಗ್ ಹಾಲ್ಗೆ ಒಂದು ಹೈಲೈಟಿಂಗ್ ಪಾರ್ಟ್ ಅಂತಲೇ ಕರಿಬೋದು. ಇದನ್ನು ನಾರ್ಮಲಾಗೆಲ್ಲ ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡೋದು ನೋಡಿದ್ರೆ, ಇಲ್ಲಿ ಹ್ಯಾಂಡ್ ವಾಶು ವಿತ್ ನಮ್ಮದು U ಶೇಪಲ್ಲಿ ಮಿರರ್ನ ಪ್ರೊವೈಡ್ ಮಾಡಿ ವಿತ್ ಪ್ರೊಫೈಲ್ ಲೈಟಾಗಿ ಪ್ರೊವೈಡ್ ಮಾಡಿದ್ದೀವಿ. ಬ್ಯಾಕ್ ಸೈಡಲ್ಲಿ ನಮ್ಮದು ಲ್ಯಾಮಿನೇಟ್ಸ್ನ ಯೂಸ್ ಮಾಡಿದ್ವಿ ಹೈಲೈಟಿಂಗ್ ಪಾರ್ಟ್ಗೋಸ್ಕರ. ನೆಕ್ಸ್ಟು ಹ್ಯಾಂಡ್ ವಾಶ್ಗೆ ಸ್ಟೋರೇಜ್ ಕೂಡ ನೋಡ್ಬೋದು, ಬಾಟಮಲ್ಲಿ ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿ ವಿತ್ ನಮ್ಮದು G ಪ್ರೊಫೈಲ್ ಮಾಡಿದ್ದೀವಿ ಹ್ಯಾಂಡಲ್ಲೆಸ್ಸು. ಸೈಡಲ್ಲಿ ನೋಡಿದ್ರೆ ನೀವು ಕಂಪ್ಲೀಟ್ ಯೂಸ್ ಮಾಡೋದು ಕರ್ವ್ ಶೀಟ್ಸು, ನಾರ್ಮಲ್ ಶಾರ್ಪ್ ಪೇಜ್ನ ಪ್ರೊವೈಡ್ ಮಾಡಿಲ್ಲ. ಸೊ ಓಡಾಡೋ ಟೈಮಲ್ಲಿ ಏನಾದ್ರು ಡ್ಯಾಮೇಜ್ ಆಗೋದು ಬೇಡ ಅಂತ ಕರ್ವ್ನ ಪ್ರೊವೈಡ್ ಮಾಡಿದ್ದೀವಿ 2 ಸೈಡ್ ಕೂಡ. ಟಾಪಲ್ಲಿ ಕೂಡ ಗ್ರಾನೈಟ್ ಪೀಸ್ನು ಕೂಡ ಕರ್ವ್ ಶೇಪಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸೊ ನಮ್ಮ ಮನೆ ವಾಷಿಂಗ್ದೆಲ್ಲ ಸ್ಟೋರೇಜ್ ಬಂದು ಹಾರ್ಪಿಕ್ ಅಂತದನ್ನೆಲ್ಲ ಸ್ಟೋರೇಜ್ಗೋಸ್ಕರ ಕೆಳಗೆ ಸ್ಟೋರೇಜ್ ಪಾರ್ಟ್ನ ಪ್ರೊವೈಡ್ ಮಾಡಿದ್ದೀವಿ. ಅದಕ್ಕೆ ಯೂಸ್ ಮಾಡೋ ಇಂಚಸ್ ಬಂದು ಕಂಪ್ಲೀಟು ಸಾಫ್ಟ್ ಕ್ಲೋಸ್ ಇಂಚಸ್ಸು. ಇದು ಇಡೀ ಮನೆ ಇಂಚಸ್ ಎಲ್ಲ ಬಂದು ಸಾಫ್ಟ್ ಕ್ಲೋಸ್ ಇಂಚಸ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ಡೈನಿಂಗ್ ಹಾಲಲ್ಲಿ ಇಲ್ಲೂ ಕೂಡ POP ಅಬ್ಸರ್ವ್ ಮಾಡ್ಬೋದು. ವಾಲ್ಪೇಪರು ವಿತ್ ಪ್ರೊಫೈಲ್ ಲೈಟ್ನ POP ಆಗಿ ಅಪ್ಡೇಟ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಡೈನಿಂಗ್ ಹಾಲ್ಗೆ ನಾರ್ಮಲಾಗಿ ವಿಂಡೋ ಪ್ರೊವೈಡ್ ಮಾಡೋದು ನೋಡಿದ್ರೆ, ಬಟ್ ಈ ಮನೆಯಲ್ಲಿ ಡೈನಿಂಗ್ ಹಾಲಲ್ಲಿ ಡೋರ್ ಕಮ್ ವಿಂಡೋನ ಪ್ರೊವೈಡ್ ಮಾಡಿದ್ದೀವಿ. ಅದು ತೋರಿಸ್ತೀವಿ ಬನ್ನಿ. ವೀಕ್ಷಕರೇ, ನಾರ್ಮಲ್ ಆಗಿ ನೋಡಿದಾಗ ನಿಮ್ಗೆ ಏನಂತೆ ಇದು ವಿಂಡೋ ಥರ ಫೀಲ್ ಆಗುತ್ತೆ, ಬಟ್ ಇದು ನಾರ್ಮಲ್ ವಿಂಡೋ ಅಲ್ಲ, ಇದು ಡೋರ್ ಕಮ್ ವಿಂಡೋ.
ಸೊ ನೋಡ್ಬೋದು 2 ಪಾರ್ಟ್ಸು ವಿಂಡೋ ಪ್ರೊವೈಡ್ ಮಾಡಿ, ಸೈಡಲ್ಲಿ ಡೋರ್. ಡೈನಿಂಗ್ ಹಾಲ್ಗೆ ಡೋರ್ ವಿತ್ ಅಟ್ಯಾಚ್ ವಿಂಡೋ. ಸೊ ಇಲ್ಲಿ ನಮಗೊಂದು ಮಿನಿ ಬಾಲ್ಕನಿಯಾಗೆ ಆ್ಯಕ್ಟ್ ಆಗುತ್ತೆ. ಇದ್ರದ್ದು ಸೈಜ್ ಬಂದು 4 ಫೀಟ್ ಡೆಪ್ತು 10 ಫೀಟ್ ವಿಡ್ತು ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ ಆ್ಯಂಟಿ ಸ್ಕಿಡ್ ಲಪೋದ್ರನ ಯೂಸ್ ಮಾಡಿದ್ದೀವಿ. ಇಲ್ಲೂ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟ್ ಟೀಕ್ ವುಡ್ಡು ವಿತ್ PU ಪಾಲಿಶು. ನಾವು ಡೈನಿಂಗ್ ಹಾಲ್ ವಿಂಡೋಸು ಬಂದು ಆದಷ್ಟು ಟ್ರಾನ್ಸ್ಪರೆಂಟ್ ಗ್ಲಾಸ್ನ ಪ್ರೊವೈಡ್ ಮಾಡ್ತೀವಿ, ಆದಷ್ಟು ಬೆಳಕು ಒಳಗೆ ಬರಲಿ ಅಂತ. ನಾರ್ಮಲ್ ಆಗಿಲ್ಲ ಅಂದರೆ ಒನ್ ವೇ ಬ್ಲೂರ್ನ ಪ್ರೊವೈಡ್ ಮಾಡ್ತೀವಿ. ಸೊ ನಾರ್ಮಲ್ ಆಗಿ ವಿಂಡೋಸ್ಗೆಲ್ಲ ಒನ್ ವೇ ಬ್ಲೂ ಬೆಟರು, ಬಟ್ ವೆನ್ ಇಟ್ ಕಮ್ಸ್ ಟು ಡೈನಿಂಗ್ ಹಾಲು ಅಥವಾ ಬಾಲ್ಕನಿಗಳು ನಿಮಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಯೂಸ್ ಮಾಡಿದ್ರೆ ಉತ್ತಮ. ನೆಕ್ಸ್ಟ್ ಸೇಫ್ಟಿಗೋಸ್ಕರ ಅಂತ ರೈಲಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು ಬಾಲ್ಕನಿ ವಿತ್ ಡೈನಿಂಗು, ಓಪನ್ ಬಾಲ್ಕನಿ ಥರ ಯೂಸ್ ಆಗುತ್ತೆ. ತುಂಬ ಬ್ಯೂಟಿಫುಲ್ ಆಗಿ ಮೂಡುವ ಇದೆ. ವೀಕ್ಷಕರೇ, ನಮ್ಮ ಮನೆ ಅಚ್ಚುಮೆಚ್ಚಿನ ಪಾಟು, ನಮ್ಮ ಹೆಣ್ಮಕ್ಳ ತವ್ರ ಮನೆ ಅಂತಲೇ ಕರಿಬೋದು, ನಮ್ಮ ಅಡುಗೆ ಮನೆ. ನೋಡ್ಬೋದು, ಈಗ ಅಡುಗೆ ಮನೆಗೆ ಎಂಟ್ರಿ ಆಗಿದ್ದೀವಿ. 9 ಫೀಟ್ 6 ಇಂಚ್ ವಿಡ್ತು, 11 ಫೀಟ್ ಡೆಪ್ತು. ನಾವು ಇಲ್ಲಿವರೆಗೂ ಅಪ್ ಟು ಯುಟಿಲಿಟಿ ಕನ್ಸಿಡರ್ ಮಾಡಿದ್ರೆ 14 ಫೀಟ್ ಡೆಪ್ತ್ ಇದೆ. ಸೊ ನಮ್ಮದು ಕಿಚನ್ ಸ್ಟಾರ್ಟ್ ಆಗೋದು ಬಂದು 11 ಫೀಟ್ ಡೆಪ್ತು, 9 ಫೀಟ್ 6 ಇಂಚು ಬಿಡ್ತಿದೆ. ಸೊ ಎಂಟ್ರಿಯಲ್ಲಿ ನೋಡ್ಬೋದು, ನಮ್ಮದು ಬ್ರೇಕ್ಫಾಸ್ಟ್ ಕೌಂಟರ್ ಆಗಿ ಒಂದು ಡಿಸೈನ್ ಮಾಡಿ ವಿತ್ ಲೈಟಿಂಗ್ ಪಾರ್ಟ್ನ ಪ್ರೊವೈಡ್ ಮಾಡಿದ್ದೀವಿ. ಕಿಚನಲ್ಲಿ ಯೂಸ್ ಮಾಡಿರೋದು ಕಂಪ್ಲೀಟ್ ಬಂದು BWP ವಿತ್ ಅಕ್ರಾಲಿಕ್ ಶೀಟ್ಸು. ನೋಡ್ಬೋದು, ವಿತ್ ಕಂಪ್ಲೀಟ್ G ಪ್ರೊಫೈಲ್ ಹ್ಯಾಂಡಲ್ಸು ಯೂಸ್ ಮಾಡಿರೋದು. ಹೈ ಗ್ಲಾಸಿ ಅಕ್ರಾಲಿಕ್ ಶೀಟ್ನ ಯೂಸ್ ಮಾಡಿದ್ವಿ. ತುಂಬ ಅದ್ಭುತವಾಗಿ ಮೂಡುವ ಇದೆ. ಟಾಪ್ನ ನೋಡಿದ್ರೆ ಕಂಪ್ಲೀಟ್ ಆಗಿ ಕ್ವಾಡ್ ಸ್ಟೋನ್ಸ್ನ ಯೂಸ್ ಮಾಡಿದ್ದೀವಿ. ಸಿಂಕು ಕೂಡ ನೋಡ್ಬೋದು, ಯೂಸ್ ಮಾಡಿರೋದು ಬಂದು 2x2 ಸಿಂಕು ವಿತ್ ಜಾಗ್ವಾರ್ ಫಿಟ್ಟಿಂಗ್ಸು. ನೆಕ್ಸ್ಟ್ ನಮ್ಮ ಕಿಚನ್ ಲಾಫ್ಟಿಗೆ ಬಂದರೆ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಲೆಸ್ ಆಗಿ ಪ್ರೊವೈಡ್ ಮಾಡಿದ್ವಿ. ನಾರ್ಮಲ್ ನೀವು ಹ್ಯಾಂಡಲ್ಸ್ಗಳು ನೋಡ್ಬೋದು, ಬಟ್ ಇದು ಹ್ಯಾಂಡಲ್ ಲೆಸ್. ಸೊ ಯೂಸ್ ಮಾಡಿರೋದು ಎಲ್ಲ ಇಂಚಸ್ ಒಂದು ಸಾಫ್ಟ್ ಕ್ಲೋಸ್ ಇಂಚಸ್ಸು. ನೀವು ಎಷ್ಟು ಜೋರಾಗಿ ದುಕ್ಕರು ಕೂಡ ಮೂವ್ಮೆಂಟು ತುಂಬ ಸ್ಲೋ ಮೂವ್ ಆಗುತ್ತೆ. ವೀಕ್ಷಕರೇ, ನಾರ್ಮಲ್ ನೀವು ಇಷ್ಟು ದಿನ ಎಲ್ ಶೇಪ್ ಕಿಚನ್ ನೋಡ್ತಾ ಇದ್ರಿ. ಸೊ ನಮ್ಮ ಕಿಚನಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಸಿಂಗಲ್ ಪ್ಲೇಟ್ ಕಿಚನ್, ಎಲ್ ಶೇಪು ಮತ್ತು ಯು ಶೇಪು. ಈ ಕಿಚನ್ ಬಂದು ಯು ಶೇಪ್ ಆಗಿ ಡಿಸೈನ್ ಆಗಿದೆ. ಯು ಶೇಪ್ ಡಿಸೈನ್ ಆದರೂ ಕೂಡ ತುಂಬ ಸ್ಪೇಷಿಯಸ್ ಆಗಿ ಮೂಡ್ತಾ ಇದೆ. ಏನಂದರೆ ನಮ್ಮದು ಕಿಚನ್ ಬಿಡ್ತು ನಮಗೆ ಮೋರ್ ದೆನ್ ಎನಫ್ ಆಗಿತ್ತು ಯು ಶೇಪ್ ಡಿಸೈನ್ ಮಾಡೋಕ್ಕೆ. ನೋಡ್ಬೋದು, ಕಂಪ್ಲೀಟ್ ಮಾಡಲರ್ ಕಿಚನು. ಯೂಸ್ ಮಾಡೋ ಟ್ಯಾಂಡಮ್ ಬಾಕ್ಸ್ ಕೂಡ ನೋಡ್ಬೋದು, ಕಂಪ್ಲೀಟ್ ಎಟಿಕ್ ಬ್ರ್ಯಾಂಡ್ನ ಯೂಸ್ ಮಾಡಿದ್ವಿ. ಕಂಪ್ಲೀಟ್ ಸಾಫ್ಟ್ ಕ್ಲೋಸು ವಿತ್ G ಪ್ರೊಫೈಲ್ಸು. ಸೊ ಇಲ್ಲಿ ನಾವು 3 ಟ್ಯಾಂಡಮ್ ಬಾಕ್ಸ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ 2 ಟ್ಯಾಂಡಮ್ ಬಾಕ್ಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು. ನೆಕ್ಸ್ಟ್ ನಮ್ಮ ಕಾರ್ನರ್ ಜಾಗಕ್ಕೆ ಬಂದರೆ, ಕಾರ್ನರ್ ಜಾಗ ಕೂಡ ಯೂಸೇಜ್ ಆಗಲಿ ಅಂತ ಒಳಗೂ ಕೂಡ ಕಾರ್ನರ್ ಶೆಲ್ಫಲ್ಲಿ ಸ್ಟೋರೇಜ್ ಇದೆ. ನೆಕ್ಸ್ಟ್ ಇಲ್ಲೂ ಕೂಡ ಸ್ಟೋರೇಜ್ಗೆ ಪ್ರೊವಿಷನ್ ಇದೆ. ನೆಕ್ಸ್ಟ್ ನಮ್ಮದು ಎಣ್ಣೆ ಐಟಮ್ಸು, ಅಡುಗೆ ಎಣ್ಣೆ ಐಟಮ್ಸ್ ಸ್ಟೋರೇಜ್ಗೋಸ್ಕರನೇ ಇಲ್ಲಿ ಕೂಡ ಬಾಟಲ್ ಪುಲ್ಲಟ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ಅಡುಗೆ ಮಾಡುವಂಥ ಟೈಮಲ್ಲಿ ಲೇಡೀಸ್ ಬ್ಯುಸಿಯಾಗಿದ್ದು ಚಿಮ್ನಿ ಆನ್ ಆಗದಂಥ ಟೈಮಲ್ಲಿ ಜಸ್ಟ್ ಸೆನ್ಸರ್ ನೋಡ್ಬೋದು, ಸೆನ್ಸಾರ್ ಚಿಮ್ನಿ. ನಮ್ಮ ಓನರು ಒಳ್ಳೆ ಚಿಮ್ನಿನೇ ಹಾಕ್ಸಿದ್ದಾರೆ, ಆಟೋಮೆಟಿಕ್ ಸೆನ್ಸಾರ್ ಚಿಮ್ನೀಸು. ನೆಕ್ಸ್ಟು ಕ್ಲೋಸಿಂಗ್ ಕೂಡ ಈಸಿ. ನೆಕ್ಸ್ಟ್ ನಮ್ಮ ಮಿಡ್ ಯೂನಿಟ್ ಪಾರ್ಟ್ ಬಂದರೆ ನಾರ್ಮಲ್ ಆಗೆಲ್ಲ ಏನಾಗುತ್ತೆ ಲ್ಯಾಮಿನೇಟ್ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಏನಾಗಿದೆ ನಾವು ವಿತ್ ಪ್ರೊಫೈಲ್ ಲೈಟ್ನ ಯೂಸ್ ಮಾಡಿದ್ದೀವಿ. ಪ್ರೊಫೈಲ್ ಲೈಟು ವಿತ್ ಪ್ರೊಫೈಲ್ ಡೋರು. ಸೊ ತುಂಬ ಹೈಲೈಟ್ ಪಾರ್ಟ್ ಆಗಿ ಯೂಸ್ ಆಗಿದೆ. ಸ್ಟೋರೇಜ್ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡೋರು ಓನರು. ಇದಕ್ಕೆ ಕ್ರೆಡಿಟ್ಸು ನಮ್ಮ ಮೇಡಮ್ಗೆ ಹೋಗ್ಬೇಕು, ಈ ಮನೆ ಓನರ್ಗೆ. ತುಂಬ ಈ ಮನೆ ಆಲ್ರೆಡಿ ಶಿಫ್ಟ್ ಆಗಿದ್ರು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನ. ನೆಕ್ಸ್ಟ್ ಇಲ್ಲೂ ಕೂಡ ಕಾರ್ನರ್ ಕೂಡ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಅಸೆಂಬಲ್ ಆಗಿದೆ. ಯಾವುದೇ ರೀತಿ ಜಾಗ ಕೂಡ ಸ್ಟೋರೇಜ್ ವೇಸ್ಟೇಜ್ ಆಗಿಲ್ಲ. ಇಲ್ಲೂ ಕೂಡ ನೋಡ್ಬೋದು, ಕಂಪ್ಲೀಟ್ ಸ್ಟೋರೇಜ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ವಿಕರ್ ಬ್ಯಾಸ್ಕೆಟ್ ಕೂಡ ಪ್ರೊವೈಡ್ ಮಾಡಿದ್ವಿ. ಅದು ಕೂಡ ನೋಡ್ಬೋದು, ಡ್ರೈ ಬ್ಯಾಸ್ಕೆಟ್ಸು, ವಿಕರ್ ಬ್ಯಾಸ್ ಕೂಡ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ಮನೆ ಆದಮೇಲೆ ಇವತ್ತು ಕಿಚನ್ಗೆ ಕಂಪಲ್ಸರಿ ಆಗಿರೋದು ಪ್ಯಾಂಟ್ರಿ ಯೂನಿಟ್ ಕೂಡ ನೋಡ್ಬೋದು, ಪ್ಯಾಂಟ್ರಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇದು ಕೂಡ ಕಂಪ್ಲೀಟ್ ಯೂಸ್ ಮಾಡಿರೋದು ಅಕ್ರಾಲಿಕ್ ಶೀಟು. ನೆಕ್ಸ್ಟ್ ಓವನ್ಗೋಸ್ಕರ ಒಂದು ಓವನ್ ಪ್ರೊವಿಷನ್ನು ವಿತ್ ಟಾಪಲ್ಲಿ ಸ್ಟೋರೇಜು. ನೆಕ್ಸ್ಟ್ ಇಲ್ಲಿ ಡಿಸೈನ್ ಆಗಿರೋದು ಬಂದು ಫಸ್ಟೇ ನಮಗೆ ಡಬಲ್ ಡೋರ್ ಫ್ರಿಜ್ಗೆ ಫಸ್ಟೇ ಪ್ರೊವಿಷನ್ ಆಗಿತ್ತು. ಸೊ ಅದ್ರ ಪ್ರಕಾರ ಸೈಜ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ಫ್ಯೂಚರ್ ಕೂಡ ನಮ್ಮದು ಡಿಶ್ ವಾಷರು ಕೂಡ ಇಲ್ಲಿ ಆಲ್ರೆಡಿ ಪ್ರೊವಿಷನ್ ಆಗಿದೆ, ಫ್ಯೂಚರ್ ಇನ್ಸ್ಟಾಲೇಷನ್ ಕೂಡ ಆಗುತ್ತೆ. ನೆಕ್ಸ್ಟ್ ನಮ್ಮದು ಕಿಚನ್ ಎಂಟ್ರಿ ಪಾರ್ಟಿಗೆ ಬಂದರೆ ನಾರ್ಮಲ್ ಏನಾಗುತ್ತೆ, ಕಿಚನ್ ಎಂಟ್ರಿಲಿ ನಮಗೆ ಒಂದು ಹೈಲೈಟಿಂಗ್ ಪಾರ್ಟಾಗಿ ಬೇಕಾಗುತ್ತೆ. ಇಲ್ಲೂ ಕೂಡ ಸ್ಟೋರೇಜು ವಿತ್ ನಮಗೆ ಎಸ್ಥೆಟಿಕ್ ಲುಕ್ಕೋಸ್ಕರ ಪ್ರೊಫೈಲ್ ಡೋರು ವಿತ್ ನಮ್ಮದು ಡೈಲಿ ಅಪ್ರೂಪ್ಗೆ ಯೂಸ್ ಮಾಡುವಂಥ ಕಪ್ಸ್ಗಳು ಕೂಡ ಪ್ರೊವೈಡ್ ಮಾಡಿದ್ದೀವಿ ವಿತ್ ಪ್ರೊಫೈಲ್ ಲೈಟು ಹೈಲೈಟಿಂಗ್ಗೋಸ್ಕರ. ವೀಕ್ಷಕರೇ, ಈಗ ಕಿಚನ್ ಎಲ್ಲ ಆಯಿತು. ಸೊ ನೆಕ್ಸ್ಟ್ ನಮ್ಮ ಈ ಫ್ಲೋರಿನ ಮೊದಲನೇ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಈ ರೂಮಿನ ಸೈಜ್ ಬಂದು 11x12.5. ವೀಕ್ಷಕರೇ ನೋಡ್ಬೋದು, ಎಂಟ್ರಿಲಿ ಈ ಮನೆಯ ಕಂಪ್ಲೀಟ್ ಡೋರ್ಸು ಮತ್ತು ಇದು ಬಂದು ಟೀಕುಡ್ನ ಪ್ರೊವೈಡ್ ಮಾಡಿದ್ವಿ. 5x3 ಸೆಕ್ಷನ್ ಟೀಕುಡ್ನ ಪ್ರೊವೈಡ್ ಮಾಡಿ, ರೂಮ್ ಡೋರ್ಸ್ ಕೂಡ ನೋಡ್ಬೋದು, ಕಂಪ್ಲೀಟ್ ಸಾಲಿಡ್ ಟೀಕುಡ್ ಡೋರು. ನಾರ್ಮಲ್ ವಿನಿಯರ್ ಡೋರ್ಸ್ನ ನೋಡ್ಬೋದು, ಲ್ಯಾಮಿನೇಟ್ ಡೋರ್ಸ್ ನೋಡ್ಬೋದು. ಇಲ್ಲಿ ರೂಮ್ ಡೋರ್ಸ್ ಕೂಡ ಕಂಪ್ಲೀಟ್ ಸಾಲಿಡ್ ಟೀಕುಡ್ ಡೋರು, 1 ಇಂಚ್ ತಪ್ಪದು ವಿತ್ ಮಿನಿಮಲ್ ಗ್ರೂನ ಪ್ರೊವೈಡ್ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ ಆಗಿ ಇದೆ. ಲ್ಯಾಚ್ ಕೂಡ ನೋಡ್ಬೋದು, ಆಂಟಿಕ್ ಲ್ಯಾಚಸ್ನೇ ಪ್ರೊವೈಡ್ ಮಾಡಿದ್ವಿ ವಿತ್ ಬ್ರಾಸ್ ಫಿಟ್ಟಿಂಗ್ಸ್. ಕಂಪ್ಲೀಟ್ ಇಂಚಸ್ ಎಲ್ಲ ಬಂದು ಬ್ರಾಸ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ವಿ. ರೂಮ್ ಒಳಗೆ ಸ್ವಾಗತ. ನೋಡ್ಬೋದು, ತುಂಬ ಸ್ಪೇಷಿಯಸ್ ಆಗಿ ಇದೆ. ಸೈಜ್ ಬಂದು 11x12.5.
ಯೂಸ್ ಮಾಡಿರೋದು ವಾರ್ಡ್ರೋಬ್ ಎಲ್ಲ ಬಂದು ಕಂಪ್ಲೀಟ್ ಅಕ್ರಾಲಿಕ್ ವಿತ್ ಲ್ಯಾಮಿನೇಟ್ ಕಾಂಬಿನೇಷನ್ ಹೋಗಿದ್ದೀವಿ. ಇಲ್ಲೂ ಕೂಡ ಯೂಸ್ ಮಾಡಿರೋದು ಹ್ಯಾಂಡಲ್ಲೆಸ್. ಸೊ ನಾರ್ಮಲ್ ಆಗಿ ನೋಡ್ಬೋದು ಲಾಫ್ಟಲ್ಲೆಲ್ಲ ಹ್ಯಾಂಡಲ್ಲೆಸ್ ಇದರಲ್ಲಿ ನಮಗೆ ಮೇಂಟೆನೆನ್ಸ್ ಕೂಡ ಈಸಿ, ಪ್ಲಸ್ ನಿಮಗೆ ನೋಡೋಕ್ಕೂ ಕೂಡ ಎಸ್ಥೆಟಿಕ್ ಲುಕ್ಕು ತುಂಬ ಬ್ಯೂಟಿಫುಲ್ಲಾಗಿ ಮೂಡಿ ಬರುತ್ತೆ. ನೆಕ್ಸ್ಟ್ ಡೋರ್ ವಿಚಾರಕ್ಕೆ ಬಂದರೆ ಕಂಪ್ಲೀಟ್ ಯೂಸ್ ಮಾಡೋ ಡೋರ್ ಬಂದು ಅಕ್ರಾಲಿಕ್, ವೈಟ್ ಅಕ್ರಾಲಿಕ್ ವಿತ್ ನೋಡ್ಬೋದು ಟೀ ಪಟ್ಟಿ, ಗೋಲ್ಡನ್ ರೋಸ್ ಗೋಲ್ಡ್ ಟೀ ಪಟ್ಟಿನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಡೋರ್ನ ಕಂಪ್ಲೀಟ್ ನೋಡ್ಬೋದು 3 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀವಿ. ನೋಡ್ಬೋದು ಸ್ಟೋರೇಜ್ ಕೂಡ ವಿತ್ ಡ್ರಾಯರ್ಸು ವಿತ್ ಸ್ಟೋರೇಜ್. ನಾರ್ಮಲ್ ಆಗೆಲ್ಲ ಹಾಫ್ ವೈಟ್ ಶೀಟ್ನ ನೋಡ್ತಿದ್ರೆ, ಬಟ್ ಇಲ್ಲಿ ಯೂಸ್ ಮಾಡೋದು ಟೆಕ್ಸ್ಚರ್ ಶೀಟ್ನ ಯೂಸ್ ಮಾಡಿದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿ ಮೂಡ್ತಾ ಇದೆ. ನೆಕ್ಸ್ಟ್ ನಮ್ಮ ಕಾಟ್ ವಿಚಾರಕ್ಕೆ ಬಂದರೆ ಕಾಟ್ ಕೂಡ ಕಿಂಗ್ ಸೈಜ್ ಕಾಟ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಬ್ಯಾಕ್ ರೆಸ್ಟು. ಸೊ ಕಾಟ್ ಕಂಪ್ಲೀಟ್ ಆಗಿ ಲ್ಯಾಮಿನೇಟು ಡಿಸೈನ್ ಮಾಡಿದ್ದೀವಿ ವಿತ್ ಸ್ಟೋರೇಜು. ನಾರ್ಮಲ್ ಆಗಿ ಏನಾಗುತ್ತೆ ನಿಮಗೆ ಹೈಡ್ರಾಲಿಕ್ ಸ್ಟೋರೇಜ್ ಕೂಡ ನೋಡ್ಬೋದು, ಇಲ್ಲಿ ವಿತ್ ಡ್ರಾ ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮದು ಬ್ಯಾಕ್ ಡ್ರಾಪ್ ಕೂಡ ನೋಡ್ಬೋದು. ಬ್ಯಾಕ್ ಡ್ರಾಪ್ ನೋಡಿದ್ರೆ ನೀವು ಕಂಪ್ಲೀಟಾಗಿ ಯೂಸ್ ಮಾಡೋದೊಂದು ವಾಲ್ಪೇಪರು. ಸೊ ನಾರ್ಮಲ್ ಆಗಿ ಏನಾಗುತ್ತೆ ಇಲ್ಲ ರಾಯಲ್ ಪ್ಲೇ ಹೋಗ್ಬೋದು, ನಾರ್ಮಲ್ ಪೇಂಟ್ಗಿಂತ ವಾಲ್ಪೇಪರ್ ಹೋದಲ್ಲಿ ಉತ್ತಮ. ಡಿಸೈನ್ ಕೂಡ ತುಂಬ ಎಲಿಟಿಂಗ್ ಆಗಿ ಕಾಣುತ್ತೆ. ನೆಕ್ಸ್ಟ್ ನಮ್ಮದು ಬ್ಯಾಕ್ ರೆಸ್ಟ್ ಕೂಡ ನೋಡ್ಬೋದು, ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿದ್ದೀವಿ. ಇಲ್ಲೂ ಯೂಸ್ ಮಾಡಿರೋ ವಿಂಡೋಸ್ ಕೂಡ ನೋಡಿದ್ರೆ ಕಂಪ್ಲೀಟ್ ಟೀ ಕುಡ್ ವಿತ್ PU ಪಾಲಿಶು ವಿತ್ ನಮ್ಮ ಶಟರ್ಸ್ ಕೂಡ ಕಂಪ್ಲೀಟ್ ಟೀ ಕುಡಲ್ಲೇ ಪ್ರೊವೈಡ್ ಮಾಡಿದ್ದೀವಿ. 1 ಬ್ಲೂ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದೀವಿ. POP ಅಬ್ಸರ್ವ್ ಮಾಡಿದ್ರೆ ಒಂದು ಮಿನಿಮಲ್ POP ಆಗಿ ಡಿಸೈನ್ ಮಾಡಿದ್ದೀವಿ ಈ ರೂಮ್ಗೆ. ನೆಕ್ಸ್ಟ್ ವೀಕ್ಷಕರ ಈ ರೂಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದೀವಿ. ಆ ಸೈಜ್ ಬಂದು 4.5 ಫೀಟ್ 9 ಫೀಟ್ ಡೆಪ್ತ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ 3 ಫೀಟ್ ನಾವು ಡ್ರೆಸ್ಸಿಂಗ್ ಯೂನಿಟ್ಗೆ ಅಂತ ಡಿವೈಡ್ ಮಾಡಿದ್ದೀವಿ. ನೋಡ್ಬೋದು ವಿತ್ ಡ್ರೆಸ್ಸಿಂಗ್ ಯೂನಿಟ್ಗೋಸ್ಕರ ಮಿರರು ವಿತ್ ನಮ್ಮದು ಸ್ಟೋರೇಜ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಡ್ರೆಸ್ಸಿಂಗ್ ಆಗೋ ಸ್ಟೋರೇಜ್ಗಳು ವಿತ್ ಕೆಳಗಡೆ ಕೂಡ ಸ್ಟೋರೇಜ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಬಾತ್ರೂಮ್ ವಿಚಾರಕ್ಕೆ ಬಂದರೆ ಇಲ್ಲಿ ಕಂಪ್ಲೀಟ್ ಯೂಸ್ ಮಾಡಿರೋದು ಬಂದು WPC ಡೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಬ್ಲೂ ಬಾಲ್ ಪೇಂಟು. ಬಾತ್ರೂಮ್ ಒಳಗಡೆ ಫಿಟ್ಟಿಂಗ್ಸ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಯೂಸ್ ಮಾಡಿರೋದು ಜಾಗರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದೀವಿ. ಫ್ಲೋರಿಂಗ್ ವಿಚಾರಕ್ಕೆ ಬಂದರೆ ಫ್ಲೋರಿಂಗು 16x16 ಆ್ಯಂಟಿ ಸ್ಕಿಡ್ನ ಯೂಸ್ ಮಾಡಿದ್ದೀವಿ. ವಾಲ್ ವಿಚಾರಕ್ಕೆ ಬಂದರೆ 2x4 ವೆಟ್ರಿಫೈಡ್ ಟೈಲ್ಸ್, ಹೈ ಗ್ಲಾಸಿ ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ವೀಕ್ಷಕರೇ ಈಗ ಫಸ್ಟ್ ಫ್ಲೋರ್ ಮುಗಿತು, ಸೆಕೆಂಡ್ ಫ್ಲೋರ್ ತೋರಿಸ್ಕೊಟ್ಟಿದ್ದೀವಿ. ನೆಕ್ಸ್ಟ್ ನಮ್ಮದು ಸ್ಟೆಪ್ಸ್ ಕೂಡ ನೋಡ್ಬೋದು. ಕಂಪ್ಲೀಟ್ ಯೂಸ್ ಮಾಡಿರೋದು ಬಂದು ವೈಟ್ ನಮ್ಮ ಗ್ರಾನೈಟ್ ಯೂಸ್ ಮಾಡಿ ರೈಸಿಂಗ್ನ ಕಾಂಬಿನೇಷನ್ ಮಾಡಿದ್ದೀವಿ, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ಸು. ಸೈಡಲ್ಲೇ ಹ್ಯಾಂಡಲ್ಗೋಸ್ಕರ SS ಆಗಿ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಸೆಕೆಂಡ್ ಫ್ಲೋರ್ ಹೋಗೋಕ್ಕಿಂತ ಮುಂಚೆ ನಮ್ದು ಆಗಲೇ ಹೇಳ್ದಂಗೆ ಪೂಜಾ ಮನೆ ಕಂಪ್ಲೀಟ್ ವೀನಿಯರ್ ಆಗಿ ಪ್ರೊವೈಡ್ ಮಾಡಿದ್ದೀವಿ ವಿತ್ ಟಾಪ್ ಗೋಪುರ ಕೂಡ ನೋಡ್ಬೋದು. ಟಾಪ್ ಇಂದ ನಮ್ದು ಸನ್ಲೈಟ್ ಪ್ರೊವೈಡ್ ಆಗುತ್ತೆ. ವೀಕ್ಷಕರೇ ಈ ಮನೆಯ ಮತ್ತೊಂದು ಹೈಲೈಟ್ ಪಾರ್ಟು ನಮ್ಮ ಗ್ಲಾಸ್ ರೈಲಿಂಗ್ಸು, ವುಡನ್ ಗ್ಲಾಸ್ ರೈಲಿಂಗ್ಸು ನೋಡ್ಬೋದು. ಕಂಪ್ಲೀಟ್ ಟೀ ಕುಡ್ ವಿತ್ PU ಪಾಲಿಶ್ ವಿತ್ ಟಫನ್ ಗ್ಲಾಸ್, 12 mm ಟಫನ್ ಗ್ಲಾಸು. ಕೋಟ್ ಮೇಲೆ ರೆಸ್ಟ್ ಆಗಿದೆ. ಸ್ಟ್ರೆಂತ್ ಕೂಡ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿರಲ್ಲ. ಬ್ಯೂಟಿಫುಲ್ ಲುಕ್ಕು ನಿಮ್ಮ ಮನೆಗೆ ಬಂದ ತಕ್ಷಣ ಒಂದು ಎಸ್ಥೆಟಿಕ್ ಲುಕ್ಕು ತುಂಬ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಗ್ರಾನೈಟ್ ವಿಚಾರಕ್ಕೆ ಬಂದರೆ ಇಲ್ಲಿ ಯೂಸ್ ಮಾಡಿರೋವಂಥದ್ದು 40 mm ಗ್ರಾನೈಟು ವಿತ್ ಸೆಂಟ್ರಲ್ ನೋಡ್ಬೋದು ಬ್ಲ್ಯಾಕ್ ಕಲರ್ ಬೀಡಿಂಗು. ಅದು ಕೂಡ ಗ್ರಾನೈಟಲ್ಲೇ 6 mm ಗ್ರಾನೈಟ್ ಕಟ್ ಮಾಡಿಸಿ ಹೈಲೈಟಿಂಗ್ ಪಾರ್ಟ್ ಆಗಿ ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ನಮ್ಮ ಸೆಕೆಂಡರಿ ಹಾಲು. ಸೊ ಸೆಕೆಂಡ್ ಫ್ಲೋರಲ್ಲಿ ಒಂದು ಸೆಕೆಂಡರಿ ಹಾಲ್ ಆಗಿ ಡಿಸೈನ್ ಮಾಡಿದ್ದೀವಿ. ಇದ್ರ ಬಂದು 11x11.5 ಆಗಿ ಡಿಸೈನ್ ಮಾಡಿದ್ದೀವಿ. ನೋಡ್ಬೋದು ಒಂದು ಸೆಕೆಂಡರಿ ಫ್ಯಾಮಿಲಿ ಹಾಲು. ಇಲ್ಲೂ ಕೂಡ ಒಂದು ಮಿನಿಮಲ್ ಆಗಿ ಒಂದು TV ಯೂನಿಟ್ನ ಡಿಸೈನ್ ಮಾಡಿದ್ದೀವಿ. ನೆಕ್ಸ್ಟ್ ವೀಕ್ಷಕರೇ ಈ ಹಾಲಲ್ಲಿ ಈ 2 OTSನ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು ಒಂದು ಸ್ಟೇರ್ಕೇಸ್ ಸೆಂಟ್ರಲ್ಲಿ ಟಾಪಿಂದ ಪರ್ಗೋಲನ ಪ್ರೊವೈಡ್ ಮಾಡಿದ್ದೀವಿ. ಎನಿ ಟೈಮು ಮನೆಯಲ್ಲಿ ಬೆಳಕು ಸ್ಪ್ರೆಡ್ ಆಗುತ್ತೆ. ಈ ಪರ್ಗೋಲೆಯಿಂದ ದೇವರ ಮನೆಗೆ ಡೈರೆಕ್ಟ್ ಎಂಟ್ರಿ ಆಗುತ್ತೆ. ಸೊ ಏನಾಗುತ್ತೆ ಮನೆಗೆ ಸೂರ್ಯನ ಬೆಳಕು ಬಿದ್ದಷ್ಟು ಆದಷ್ಟು ಒಳ್ಳೆಯದು, ಅದರಲ್ಲೂ ಡೈರೆಕ್ಟ್ ಸೂರ್ಯನ ಬೆಳಕು ಬಿದ್ದಷ್ಟು ಇನ್ನೂ ಒಳ್ಳೆಯದು. ನೆಕ್ಸ್ಟ್ ಪರ್ಗೋಲ ಬಂದು ನಮ್ಮದು ಹಾಲ್ಗೆ ನೋಡ್ಬೋದು. ಇಲ್ಲೂ ಕೂಡ ಸೆಕೆಂಡರಿ OTSನ ಪ್ರೊವೈಡ್ ಮಾಡಿದ್ದೀವಿ. ಈ OTS ಅಲ್ಲೂ ಕೂಡ ಟಾಪಲ್ಲಿ ಪರ್ಗೋಲನ ಪ್ರೊವೈಡ್ ಮಾಡಿದ್ದೀವಿ. ಸೊ ಅದರಿಂದನೂ ಕೂಡ ಡೈರೆಕ್ಟ್ ಬೆಳಕು ಹಾಲ್ಗೆ ಸ್ಪ್ರೆಡ್ ಆಗುತ್ತೆ. ಸೊ ಇದು ಡೈನಿಂಗ್ ಹಾಲ್ಗೆ ಡಬಲ್ ಹೈಟ್ ಆಗಿ ಆ್ಯಕ್ಟ್ ಆಗುತ್ತೆ. ನೆಕ್ಸ್ಟ್ ವೀಕ್ಷಕರ ಆಗಲೇ ಹೇಳ್ದಂಗೆ ಒಂದು ಫ್ಯಾಮಿಲಿ ಹಾಲ್ಗೆ ಸೆಕೆಂಡರಿ TV ಯೂನಿಟ್ ಆಗಿ ಇಲ್ಲಿ ಡಿಸೈನ್ ಮಾಡಿದ್ದೀವಿ. ನೆಕ್ಸ್ಟು ನಮ್ಮದು ಮೊದಲನೇ ಮಾಸ್ಟರ್ ಬೆಡ್ರೂಮ್. ಈ ಫ್ಲೋರಲ್ಲಿ ಟೋಟಲ್ 3 ರೂಮ್ಸ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. 2 ಮಾಸ್ಟರ್ ಬೆಡ್ರೂಮು, ಒಂದು ಸ್ಟಡಿ ರೂಮು ಅಥವಾ ಚಿಲ್ಡ್ರನ್ಸ್ ರೂಮ್ ಥರ. ಸೊ ಮೊದಲನೇ ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ಬೋದು ಕಂಪ್ಲೀಟ್ ಯೂಸ್ ಮಾಡಿರೋದು ಒಂದು 5-3 ಸೆಕ್ಷನ್ ಟೀ ಕುಡ್ ವಿತ್ ಸಾಲಿಡ್ ಟೀಕ್ ಡೋರ್ನ ಪ್ರೊವೈಡ್ ಮಾಡಿದ್ದೀವಿ. ಲ್ಯಾಚಸ್ ಕೂಡ ಅಬ್ಸರ್ವ್ ಮಾಡಿದ್ರೆ ಆ್ಯಂಟಿಕ್ ಲ್ಯಾಚಸ್ನ ಪ್ರೊವೈಡ್ ಮಾಡಿದ್ದೀವಿ. ಈ ರೂಮ್ ಸೈಜ್ ಬಂದು 11 ಫೀಟ್ ವಿಡ್ತು, 15 ಫೀಟ್ 9 ಇಂಚು, ಅಪ್ರಾಕ್ಸಿಮೇಟ್ 16ವರೆಗೂ ನಮಗೆ ಡೆಪ್ತು ಪ್ರೊವೈಡ್ ಆಗಿದೆ. ನೋಡ್ಬೋದು ತುಂಬ ಲಕ್ಸುರಿಯಾಗಿ 3 ರೂಮ್ ಇದೆ. ವೀಕ್ಷಕರೇ ನೋಡ್ಬೋದು 16 ಅಡಿ ಆಗಲಕ್ಕೆ 11 ಅಡಿ ಆಗಲ ಒಂದು ಮಾಸ್ಟರ್ ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ವಿ ವಿತ್ ಅಟ್ಯಾಚ್ ಟಾಯ್ಲೆಟ್. ತುಂಬ ಬ್ಯೂಟಿಫುಲ್ ಆಗಿ ಮೂಡ್ ಇದೆ. ಅಕ್ರಾಲಿಕ್ ವಿತ್ ಲ್ಯಾಮಿನೇಟ್ ಕಾಂಬಿನೇಷನ್ ಮಾಡಿರೋ ವಾರ್ಡ್ರೋಬ್. ಇದು ಕೂಡ 11 ಫೀಟ್ನ ಕಂಪ್ಲೀಟ್ ಆಗಿ 3 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀವಿ. ಲಾಫ್ಟ್ ಕೂಡ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಹ್ಯಾಂಡಲ್ ಲೆಸ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಸೊ ಈ ರೂಮಲ್ಲಿ ವಾರ್ಡ್ರೋಬ್ ಕೂಡ ನೋಡ್ಬೋದು ತುಂಬ ಬ್ಯೂಟಿಫುಲ್ ಆಗಿ ಮೂಡ್ ಇದೆ. ಸ್ಟೋರೇಜ್ ಆಗ್ಬೋದು ವಿತ್ ಲೈಟಿಂಗ್ಗೋಸ್ಕರ ಪ್ರೊಫೈಲ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಸ್ಟೋರೇಜ್ಗೋಸ್ಕರ ನೋಡ್ಬೋದು ಡ್ರಾಯರ್ಸ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಈ ರೂಮಲ್ಲಿ ನೀವು ಡ್ರೆಸ್ಸಿಂಗ್ ಯೂನಿಟ್ ಎಲ್ಲಿ ಅಂತ ಒಂದು ಕನ್ಫ್ಯೂಸ್ ಆಗಿರ್ಬೋದು. ಸೊ ನಾವು ಮಿರರ್
ಅಂದರೆ ಮಿರರ್ ಕಾಣಿಸ್ಬಾರ್ದು ಅಂತ ಇದರಲ್ಲಿ ವಾರ್ಡ್ರೋಬ್ ಬ್ಯಾಕ್ ಸೈಡಲ್ಲೇ ಮಿರರ್ನ ಪ್ರೊವೈಡ್ ಮಾಡಿದ್ವಿ. ನೀವು ನಾರ್ಮಲ್ ಆಗಿ ಅಬ್ಸರ್ವ್ ಮಾಡ್ಬೋದು, ಈ ರೂಮಲ್ಲಿ ಎಲ್ಲೂ ನಿಮಗೆ ಮಿರರ್ ಪಾಯಿಂಟ್ ಕಾಣಿಸ್ತಾ ಇಲ್ಲ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲಿ ಅಂತ ಒಂದು ಕನ್ಫ್ಯೂಸ್ ಆಗ್ಬೋದು. ಸೊ ನಮ್ಮ ಡ್ರೆಸ್ಸಿಂಗ್ ಯೂನಿಟ್ ಕೂಡ ವಾರ್ಡ್ರೋಬ್ ಒಳಗಡೆ ಪ್ರೊವೈಡ್ ಮಾಡಿದ್ವಿ ವಿತ್ ಮಿರರ್ ಯೂನಿಟ್. ನೋಡ್ಬೋದು ಡೋರ್ ಓಪನ್ ಆದಾಗ ನಿಮಗೆ ನಮ್ಮದು ಡ್ರೆಸ್ಸಿಂಗ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ಕೆಳಗಡೆ ಸ್ಟೋರೇಜ್ಗೋಸ್ಕರ ಡ್ರಾಯರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಕಂಪ್ಲೀಟ್ ಡ್ರೆಸ್ಸಿಂಗ್ಗೋಸ್ಕರನೇ ಸಪ್ರೇಟ್ ಪಾರ್ಟಾಗಿ ಡಿವೈಡ್ ಮಾಡಿ ಡ್ರಾಯರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಅದಕ್ಕೋಸ್ಕರ ಎಕ್ಸ್ಟ್ರಾ ಸ್ಟೋರೇಜ್ಗೋಸ್ಕರ ಸೈಡಲ್ಲಿ ಶೆಲ್ಫ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ವೀಕ್ಷಕರೇ, ಸ್ಲೈಡಿಂಗ್ ಡೋರ್ಸ್ಗೆ ನೀವು ಡೋರ್ ಅಂತ ಬಂದಾಗ ಏನಾಗುತ್ತೆ, ನಾರ್ಮಲ್ ಆಗಿ ಎಲ್ಲರೂ ಒಂದು ನಾರ್ಮಲ್ ಪ್ಲೇವುಡ್ ಯೂಸ್ ಮಾಡ್ತಾರೆ. ಆದಷ್ಟು ರೆಕಮೆಂಡೆಡ್ ಬಂದು ಪೈನ್ವುಡ್. ಸೊ ಇದು ಪೈನ್ವುಡ್ ಬೋರ್ಡ್ ಯೂಸ್ ಮಾಡಿದಾಗ ಏನಾಗುತ್ತೆ, ಯಾವುದೇ ರೀತಿ ಬೆಂಡ್ ಆಗೋ ಚಾನ್ಸ್ ಇರಲ್ಲ. ನೆಕ್ಸ್ಟ್ ಅಕ್ರಾಲಿಕ್ ಕೂಡ ಯಾವುದೇ ರೀತಿ ವೇವ್ಸ್ ಬರಲ್ಲ. ನೆಕ್ಸ್ಟು ಕ್ಲೋಸರ್ಸ್ ನೋಡ್ಬೋದು, ಕಂಪ್ಲೀಟ್ ಯೂಸ್ ಮಾಡಿರೋದು ಬಂದು ಎಟಿಕ್ ಸಾಫ್ಟ್ ಕ್ಲೋಸು. ನೀವು ಎಷ್ಟೇ ಜೋರಾಗಿ ಪುಷ್ ಮಾಡೋದು ಕೂಡ ಸಾಫ್ಟ್ ಕ್ಲೋಸ್ ಆಗಿ ಲಾಕ್ ಆಗುತ್ತೆ. ಸೊ ಇದು ಮೇಂಟೆನೆನ್ಸು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು, ಬಟ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಬಟ್ ಯೂಸ್ ಮಾಡ್ಬೇಕಾದ್ರೆ ಪೈನ್ವುಡ್ ಬೋರ್ಡ್ ಯೂಸ್ ಮಾಡಿ, ಇಲ್ಲಾಂದ್ರೆ HDHMRನ ಯೂಸ್ ಮಾಡಿ. ವೀಕ್ಷಕರೇ, ಆಗಲೇ ನೋಡ್ದಂಗೆ ಈ ರೂಮ್ನ ಬ್ಲೂ ಆ್ಯಂಡ್ ವೈಟ್ ಥೀಮಲ್ಲಿ ಡಿಸೈನ್ ಮಾಡಿದ್ದೀವಿ. ಸೊ ನೋಡ್ಬೋದು, ಕಾರ್ಡು ಕೂಡ ಅದೇ ಕಾನ್ಸೆಪ್ಟಲ್ಲಿ, ಬ್ಯಾಕ್ ರೆಸ್ಟ್ ಕೂಡ ಅದೇ ಕಾನ್ಸೆಪ್ಟ್ ವಿತ್ ವಾಲ್ಪೇಪರ್. ಸೊ ಎಲ್ಲ ಒಂದು ಥೀಮ್ ಆಗಿ ಡಿಸೈನ್ ಮಾಡಿದ್ದೀವಿ. ಇಲ್ಲಿ ಬಂದು ಕಿಂಗ್ ಸೈಜ್ ಕಾಟ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಹೈಡ್ರಾಲಿಕ್ ಸ್ಟೋರೇಜು. ಬ್ಯಾಕ್ ಸೈಡ್ ನೋಡ್ಬೋದು, ಹೈಲೈಟಿಂಗ್ ಪಾರ್ಟ್ಗೋಸ್ಕರ ಒಂದು ವಾಲ್ಪೇಪರ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಈ ರೂಮ್ನ ಟಾಯ್ಲೆಟ್ ಎಲ್ಲಿ ಅಂತ ನಿಮ್ಮದು ಅನುಮಾನ ಬರ್ಬೋದು. ನೋಡ್ಬೋದು ವೀಕ್ಷಕರೇ, ಬ್ಯಾಕ್ ಸೈಡಲ್ಲಿ ಇಡನ್ ಡೋರ್ ಆಗಿ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಯಾವುದೇ ರೀತಿ ನಿಮಗೆ ಡೋರ್ ಇರೋದು ಸಡನ್ನಾಗಿ ಗೊತ್ತಾಗಲ್ಲ ವಿತ್ ಲೂವರ್ ಕಾನ್ಸೆಪ್ಟಲ್ಲಿ. ನೋಡಿದ್ರೆ ನೆಕ್ಸ್ಟ್ ಒಳಗೆ ಬಂದರೆ ನಮ್ಮದು ಇಡನ್ ಡೋರ್ ಇಂದ ಬ್ಯಾಕ್ ಸೈಡ್ ಬಂದ ತಕ್ಷಣ ಇಲ್ಲಿ ನಾವು 3x4 ಒಂದು ಡ್ರೆಸ್ಸಿಂಗ್ ಯೂನಿಟ್ ಆಗಿ ಪ್ರೊವೈಡ್ ಮಾಡಿದ್ದೀವಿ ವಿತ್ ಮಿರರ್ ಯೂನಿಟ್. ಇಲ್ಲೂ ಕೂಡ ರೆಡಿ ಆಗಬೇಕಾದ್ರೆ ಸ್ಟೋರೇಜ್ಗೋಸ್ಕರ ಸೈಡಲ್ಲಿ ಒಂದು ಸ್ಟೋರೇಜ್ ಯೂನಿಟ್ನ ಪ್ರೊವೈಡ್ ಮಾಡಿದ್ವಿ. ಬಾಟಮ್ ಅಲ್ಲಿ ಕೂಡ ಸ್ಟೋರೇಜ್ ಯೂನಿಟ್ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ಬಾತ್ರೂಮ್ ವಿಚಾರಕ್ಕೆ ಬಂದರೆ ಪ್ರತಿ ಬಿಲ್ಡಿಂಗ್ ಅಲ್ಲಿ ನಾವು ನೋಡಿದಂಗೆ WPC ಡೋರ್ಸ್ನ ಪ್ರೊವೈಡ್ ಮಾಡಿದ್ವಿ ವಿತ್ ಬ್ಲೂ ಬಲ್ ವೈಟ್. ನೆಕ್ಸ್ಟ್ ಒಳಗಡೆ ಬಾತ್ರೂಮ್ ಒಳಗೆ ಎಂಟ್ರಿ ಆದರೆ ಈ ಬಾತ್ರೂಮ್ ಸೈಜ್ ಬಂದು 4.5 ಫೀಟ್ 9 ಫೀಟ್ ಡೆಪ್ತ್. ಸೊ ನೋಡ್ಬೋದು, ಯೂಸ್ ಮಾಡೋದು ಕಂಪ್ಲೀಟ್ ಜಾಗರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ವಿ. ಇಲ್ಲಿ ವಾಲ್ ಮೌಂಟಿಂಗು ವಿತ್ ಡೈವರ್ಟರ್ನ ಯೂಸ್ ಮಾಡಿದ್ವಿ. ಇಟ್ಸ್ ಕಂಪ್ಲೀಟ್ ಜಾಗರ್ ಫಿಟ್ಟಿಂಗ್ಸ್. ಟೈಲ್ಸ್ ವಿಚಾರಕ್ಕೆ ಬಂದರೆ 2x4 ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ವಿ. ಫ್ಲೋರಿಂಗ್ ವಿಚಾರಕ್ಕೆ ಬಂದರೆ 16x16 ಅದಕ್ಕೆ ಮ್ಯಾಚ್ ಆಗುವಂಥ 16x16 ಆಂಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ವಿ ವಿತ್ ಎಪಾಕ್ಸಿ. ಫ್ಲೋರಿಂಗ್ ನೋಡ್ಬೋದು, ನಾವು ನಾರ್ಮಲ್ ಗ್ರೌಟಿಂಗ್ ಮಾಡಿಸಿಲ್ಲ, ವಿತ್ ಎಪಾಕ್ಸಿ ಫಿಲ್ಲಿಂಗ್ ಮಾಡಿಸಿದ್ವಿ. ಸೊ ಅವಾಗ ನಿಮಗೆ ಲೀಕೇಜ್ ಆಗೋ ಚಾನ್ಸು ಕಮ್ಮಿ ಇರುತ್ತೆ. ವೀಕ್ಷಕರೇ, ಮೊದಲನೇ ಮಾಸ್ಟರ್ ಬೆಡ್ರೂಮ್ ನೋಡಿದೆ, ಈಗ ಎರಡನೇ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ಬೋದು, ಎರಡನೇ ಮಾಸ್ಟರ್ ಬೆಡ್ರೂಮ್ ಬಂದು ಸೈಜ್ ಬಂದು 14 11 ಅಡಿ. ಸೊ ನೋಡ್ಬೋದು, ಇಲ್ಲೂ ಕೂಡ ಯೂಸ್ ಮಾಡಿರೋದು ಬಂದು ಕಂಪ್ಲೀಟ್ ಟೀಕ್ ವುಡ್ 5x3 ಸೆಕ್ಷನ್ ಟೀಕ್ ವುಡ್ ಯೂಸ್ ಮಾಡಿದ್ವಿ. ಸಾಲಿಡ್ ಟೀಕ್ ಡೋರ್ನ ಯೂಸ್ ಮಾಡಿ ವಿತ್ ಆ್ಯಂಟಿಕ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ವಿ. ಬನ್ನಿ ವೀಕ್ಷಕರೇ, ನೋಡ್ಬೋದಲ್ಲ, ನಮ್ಮ ಎರಡನೇ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ 14 11 ಅಡಿ ಈ ರೂಮು ಡಿಸೈನ್ ಆಗಿರೋದು. ತುಂಬ ಬ್ಯೂಟಿಫುಲ್ ಆಗಿ ಮೂಡ್ಬಂದಿದೆ. ಬ್ಲೂ ಆ್ಯಂಡ್ ವೈಟು ಥೀಮ್ ಕಾಂಬಿನೇಷನಲ್ಲಿ ಅಕ್ರಾಲಿಕ್ ವಿತ್ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಆಗಿ ವಾರ್ಡ್ರೋಬ್ಗೆ ಡಿಸೈನ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನಮ್ಮ ಸೀಲಿಂಗ್ ವಿಚಾರಕ್ಕೆ ಬಂದರೆ ಪ್ರೊಫೈಲ್ ಲೈಟ್ಸ್ನ ಯೂಸ್ ಮಾಡಿದ್ದೀವಿ. ಇಲ್ಲಿ ನಮ್ಮದೊಂದು ಬೀಮ್ ಪಾಸ್ ಆಗಿತ್ತು. ಸೊ ಆ ಬೀಮ್ಗೂ ಕೂಡ ನಾವು ಡಿಸೈನ್ನ ಕ್ಯಾರಿ ಮಾಡೋಕ್ಕೋಸ್ಕರ ಟಾಪಲ್ಲಿ PVC ಸೀಲಿಂಗ್ಸ್ನ ಪ್ರೊವೈಡ್ ಮಾಡಿದ್ವಿ. ಸೊ ಸಡನ್ನಾಗಿ ಯಾರೇ ನೋಡಿದ್ರು ಡಿಸೈನ್ ಥರ ಅನಿಸುತ್ತೆ, ಬಟ್ ನಮ್ಮ ಸೆಂಟ್ರಲ್ ಒಂದು ಬೀಮ್ ಪಾಸ್ ಆಗಿತ್ತು. ಸ್ಟ್ರಕ್ಚರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗದಂತೆ ಅದನ್ನು ನಾವು ಏಸ್ಥೆಟಿಕ್ ಲುಕ್ಗೆ ಇನ್ಕ್ರೀಸ್ ಮಾಡೋ ಥರ ಮಾಡಿದ್ದೀವಿ. ಇದು ನಮ್ಮದು ಎರಡನೇ ಮಾಸ್ಟರ್ ಬೆಡ್ರೂಮ್ದು ವಾರ್ಡ್ರೋಬ್. ಇಲ್ಲಿ ಕಾಂಬಿನೇಷನ್ ಯೂಸ್ ಮಾಡಿರೋ ಬಂದು ಅಕ್ರಾಲಿಕ್ ವಿತ್ ಫ್ಲೂಟೆಡ್ ಲ್ಯಾಮಿನೇಟ್ ವಿತ್ ಟೀ ಪಟ್ಟಿ ಹೈಲೈಟಿಂಗ್ ಪಾರ್ಟ್ಗೋಸ್ಕರ. ಸೊ ಕಾಂಬಿನೇಷನ್ ಯೂಸ್ ಮಾಡಬೇಕಾದ್ರೆ ನೀವು ಡಿಸೈನ್ನ ಫಸ್ಟೇ ಫೈನಲ್ ಮಾಡಿ ಯೂಸ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ ಆಗಿ ಬರುತ್ತೆ. ನೋಡ್ಬೋದು, ಎರಡೂ ಸೈಡು ನಾವು ಫ್ಲೂಟೆಡ್ ಲ್ಯಾಮಿನೇಟ್ಸ್ ಪ್ರೊವೈಡ್ ಮಾಡಿ ಸೆಂಟ್ರಲ್ಲಿ ಅಕ್ರಾಲಿಕ್ ಶೀಟ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಲೈಟಿಂಗ್ಸ್ ಕೂಡ ನೋಡಿದ್ರೆ ಇನ್ಸೈಡ್ ಕೂಡ ನಾವು ಪ್ರೊಫೈಲ್ ಲೈಟ್ಸ್ನ ಪ್ರೊವೈಡ್ ಮಾಡಿದ್ವಿ ವಿತ್ ಸ್ಟೋರೇಜ್ ಕೂಡ ನೋಡ್ಬೋದು. ಕಂಪ್ಲೀಟ್ ಯೂಸ್ ಮಾಡಿರೋದು ಟೆಕ್ಸ್ಚರ್ ಶೀಟ್, ನಾರ್ಮಲ್ ಶೀಟ್ ಯೂಸ್ ಮಾಡಿಲ್ಲ, ಟೆಕ್ಸ್ಚರ್ ಶೀಟ್ನ ಪ್ರೊವೈಡ್ ಮಾಡಿದ್ವಿ ವಿತ್ ಡ್ರಾಯರ್ಸ್ ಕೂಡ ನೋಡ್ಬೋದು. ಇಲ್ಲೂ ಕೂಡ ಟೆಕ್ಸ್ಚರ್ ಶೀಟ್ಸ್ನ ಪ್ರೊವೈಡ್ ಮಾಡಿದ್ವಿ. ನೆಕ್ಸ್ಟ್ ನೀವು ಯೂಸ್ ಮಾಡೋ ಫಿಟ್ಟಿಂಗ್ಸ್ನ ನೋಡಿದ್ರೆ ಎಟಿಕ್ ಕಂಪ್ಲೀಟು ಸಾಫ್ಟ್ ಕ್ಲೋತ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದೀವಿ. ಟಾಪಲ್ಲೂ ನೋಡ್ಬೋದು ಫ್ಲೂಟೆಡ್ ಲ್ಯಾಮಿನೇಟ್ಸ್ ವಿತ್ ಹ್ಯಾಂಡಲ್ ಲೆಸ್ ಡೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಈ ರೂಮಲ್ಲಿ ಕೂಡ ನೋಡಿದ್ರೆ ಕಿಂಗ್ ಸೈಜ್ ಕಾಟ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಕಂಪ್ಲೀಟು ಹೈಡ್ರಾಲಿಕ್ ಕಾಟು. ನೋಡ್ಬೋದು, ನಿಮಗೆ ಸ್ಟೋರೇಜ್ ಕೂಡ ಬಾಟಮಲ್ಲಿ ಕಂಪ್ಲೀಟ್ ಆಗಿ ಪ್ರೊವೈಡ್ ಆಗಿದೆ. ಸೊ ನಮ್ಮದು ಕಾರ್ಟಲ್ಲಿ ಹೈಲೈಟಿಂಗ್ ಪಾರ್ಟ್ಗೋಸ್ಕರ ಲೈಟ್ಸ್ ಕೂಡ ಅಂದರೆ ಪ್ರೊಫೈಲ್ ಲೈಟ್ಸನ್ನ ಪ್ರೊವೈಡ್ ಮಾಡಿದ್ದೀವಿ. ತುಂಬ ಹೈಲೈಟಿಂಗ್ ಪಾರ್ಟ್ ಆಗಿ ಯೂಸ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಮಿರರ್ ಯೂನಿಟ್ ಬರ್ಬೋದು. ಮಿರರ್ ಯೂನಿಟ್ ಕೂಡ ನೋಡ್ಬೋದು. ನಾರ್ಮಲ್ ಮಿರರ್ ಯೂನಿಟ್ ನೋಡ್ತೀರಾ ನೀವು, ಇಲ್ಲಿ ಗ್ಲಾಸು ವಿತ್ ಪ್ರೊಫೈಲ್ ಲೈಟು. ಸೊ ರೆಡಿ ಆಗಬೇಕು ಕೂಡ ನಿಮಗೆ ಲೈಟಿಂಗ್ ಎಫೆಕ್ಟ್ ಇಲ್ಲೇ ಪ್ರೊವೈಡ್ ಆಗಿರುತ್ತೆ. ಬಾಟಮಲ್ಲಿ ಸ್ಟೋರೇಜ್ ಯೂನಿಟ್ ಆಗಿ ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಬ್ಯಾಕ್ ರೆಸ್ಟಿಗೆ ಬಂದರೆ ಸೇಮ್ ಆಗಲೇ ಹೇಳ್ದಂಗೆ ಬ್ಲೂ ನಮಗೇನು ಲ್ಯಾಮಿನೇಟ್ ಕಾಂಬಿನೇಷನ್ಗೆ ಅದೇ ಕಾಂಬಿನೇಷನ್ ಮ್ಯಾಚ್ ಆಗೋ ಥರ ಬ್ಯಾಕ್ ರೆಸ್ಟು ವಿತ್ ವಾಲ್ಪೇಪರ್ನ ಪ್ರೊವೈಡ್ ಮಾಡಿದ್ದೀವಿ. ವೀಕ್ಷಕರೇ, ಸೊ ಈಗ ನಮ್ದು 2 ರೂಮ್ ಆಯಿತು. ಮೂರನೇ ರೂಮು ಇದು ಗೆಸ್ಟ್ ಬೆಡ್ರೂಮ್ ಅಥವಾ ವರ್ಕ್ ಫ್ರಮ್ ಹೋಮು ಮಲ್ಟಿಪರ್ಪಸ್ ರೂಮ್ ಆಗಿ ಇದನ್ನು ಡಿಸೈನ್ ಮಾಡಿದ್ವಿ. ಇದ್ರದ್ದು ಕೂಡ ವಾಸ್ಕಲ್ ನೋಡ್ಬೋದು 5x3 ಸೆಕ್ಷನ್ ಟೀಕ್ ವುಡ್ ವಿತ್ ಸಾಲಿಡ್ ಟೀಕ್ ಡೋರು ವಿತ್ ಹ್ಯಾಂಡಿ ಕ್ಯಾಂಡಲ್ಸ್ನ ಪ್ರೊವೈಡ್ ಮಾಡಿದ್ವಿ. ಬನ್ನಿ ತೋರಿಸಿ. ವೀಕ್ಷಕರೇ, ನಮ್ಮ ಮಲ್ಟಿಪರ್ಪಸ್ ರೂಮ್ಗೆ ಸ್ವಾಗತ. ಸೊ ಈ ರೂಮ್ ಸೈಜ್ ಬಂದು 10x11.5 ನೋಡ್ಬೋದು.
ಫ್ಯೂಚರಲ್ಲಿ ವರ್ಕ್ ಫ್ರಮ್ ಹೋಮ್, ಇವತ್ತು ಟ್ರೆಂಡ್ ಬಂದು ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಸೊ ವರ್ಕ್ ಫ್ರಮ್ ಹೋಮ್ಗೋಸ್ಕರನೂ ಕೂಡ ಒಂದು ಸ್ಟಡಿ ಯೂನಿಟ್ ವಿತ್ ಸ್ಟೋರೇಜ್ಗೋಸ್ಕರ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಕಾಂಬಿನೇಷನ್ ಬಂದು ಕಂಪ್ಲೀಟ್ ಲ್ಯಾಮಿನೇಟ್ ಕಾಂಬಿನೇಷನ್ನ ಪ್ರೊವೈಡ್ ಮಾಡಿದ್ವಿ. ವೈಟ್ ವಿತ್ ಬ್ರೌನ್ ಥೀಮಲ್ಲಿ ಡಿಸೈನ್ ಮಾಡಿದ್ವಿ. ನೋಡ್ಬೋದು ಸ್ಟೋರೇಜ್ಗೋಸ್ಕರ ಕೂಡ ಕಂಪ್ಲೀಟ್ ನಾವು ಡ್ರಾಯರ್ಸು ವಿತ್ ಶೆಲ್ಫ್ನ ಪ್ರೊವೈಡ್ ಮಾಡಿದ್ವಿ. ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ತಾ ಇದೆ. ಯೂಸ್ ಮಾಡೋ ಫಿಟ್ಟಿಂಗ್ಸು ಕಂಪ್ಲೀಟು ಸಾಫ್ಟ್ ಕ್ಲೋಸು. ನೆಕ್ಸ್ಟ್ ಹೈಲೈಟಿಂಗ್ ಪಾರ್ಟ್ ನೋಡ್ಬೋದು, ನಾರ್ಮಲ್ ಗ್ಲಾಸ್ನ ಪ್ರೊವೈಡ್ ಮಾಡ್ತಾರೆ, ಬಟ್ ಇಲ್ಲಿ ಕಾಂಟ್ರಾಸ್ಟ್ಗೋಸ್ಕರ ಬ್ಲ್ಯಾಕ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ ವಾಲ್ಪೇಪರ್ನ ಯೂಸ್ ಮಾಡಿ ಹೈಲೈಟ್ ಪಾರ್ಟ್ ಆಗಿದೆ. ಸೊ ವರ್ಕ್ ಫ್ರಮ್ ಹೋಮ್ಗೋಸ್ಕರ ಏನೇನು ಪ್ರಾವಿಷನ್ ಬೇಕು ಎಲ್ಲ ಪ್ರಾವಿಷನ್ ವೈಫೈಯಿಂದ ಹಿಡಿದು ಎಲೆಕ್ಟ್ರಿಸಿಟಿ ಪ್ರಾವಿಷನ್ಸ್ ಕೂಡ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿದ್ದೀವಿ. ವೀಕ್ಷಕರೇ, ಈಗ 3 ರೂಮ್ಸ್ ನೋಡೋರಲ್ಲ, ಸೊ ಇದು ನಮ್ಮ ಬಾಲ್ಕನಿಗೆ ಎಂಟ್ರಿ. ನಾರ್ಮಲಾಗಿ ಬಾಲ್ಕನಿ ಡೋರ್ಸ್ ನೋಡಿರ್ತೀರಾ, ನಾರ್ಮಲ್ 3 ಅಡಿ 7 ಅಡಿ ಕೊಟ್ಟಿರ್ತಾರೆ, ಬಟ್ ಇದು ಡೋರ್ ಕಮ್ ವಿಂಡೋ. ಸೊ ನೋಡ್ಬೋದು ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಇದೆ. ಕಂಪ್ಲೀಟ್ ಟೀ ಕುಡ್ಡು 5-3 ಸೆಕ್ಷನ್ ಟೀ ಕುಡ್ಡು ವಿತ್ ನಾನು ಆಗಲೇ ಹೇಳ್ದಂಗೆ ನಮ್ಮದು ಟ್ರಾನ್ಸ್ಪರೆಂಟ್ ಗ್ಲಾಸ್ನ ಯೂಸ್ ಮಾಡಿ ಇಲ್ಲಿ ನಾವು ಸೇಫ್ಟಿಗೋಸ್ಕರ ರಾಡ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ನೀವು ನಾರ್ಮಲಾಗಿ ಕ್ಲೋಸ್ ಮಾಡಿದಾಗ ಏನನ್ಸುತ್ತೆ, ನಿಮಗೆ ನಾರ್ಮಲ್ ವಿಂಡೋ ಥರನೇ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಔಟ್ಸೈಡರ್ಸ್ ನೋಡಿದಾಗ ನಾರ್ಮಲ್ ವಿಂಡೋ ಥರ ಇರುತ್ತೆ, ಬಟ್ ನೀವು ತೆಗೆದಾಗ ಮಾತ್ರ ಗೊತ್ತಾಗುತ್ತದು ಡಬಲ್ ಡೋರು ವಿತ್ ಅಟ್ಯಾಚ್ ವಿಂಡೋ. ಸೊ ನೆಕ್ಸ್ಟ್ ಈ ಬಾಲ್ಕನಿಲಿ ಒಂದು ಮಿನಿಮಲ್ ಅಮೌಂಟಲ್ಲಿ ಒಂದು ಮ್ಯಾಕ್ಸಿಮಮ್ ಡಿಸೈನಾಗಿ ಪ್ರೊವೈಡ್ ಮಾಡೋಕ್ಕೋಸ್ಕರ ಪಿ ವಿ ಸಿ ವಿತ್ ಆರ್ಟಿಫಿಷಿಯಲ್ ಗ್ರಾಸ್ನ ಯೂಸ್ ಮಾಡಿದ್ದೀವಿ. ಸೊ ಈವ್ನಿಂಗ್ ಟೈಮಲ್ಲಿ ಒಂದು ಪೀಸ್ಫುಲ್ ಟೈಮ್ನ ಸ್ಪೆಂಡ್ ಮಾಡೋಕ್ಕೋಸ್ಕರ ತುಂಬ ಬ್ಯೂಟಿಫುಲ್ಲಾಗಿ ಮೂಡ್ ಇದೆ. ಬ್ಯಾಕ್ ಡ್ರಾಪು ವಿತ್ ಇಲ್ಲೊಂದು ಸೋಫಾ ಹಾಕಿ ತುಂಬ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡೋರು ನಮ್ಮ ಓನರು. ನೆಕ್ಸ್ಟ್ ವೀಕ್ಷಕರೇ, ನಮ್ಮ ಈ ಸೈಟು ಡೆಡ್ ಎಂಡ್ ಸೈಟ್ ಆಗಿರೋದ್ರಿಂದ ನಮ್ಗೆ ಬೆನಿಫಿಟ್ ಬಂದು ಈ 4 ಫೀಟ್ ಏನು ಎಕ್ಸ್ಟೆನ್ಷನ್ ಇದೆ ಇದನ್ನು ಕಾರಿಡಾರ್ ಆಗಿ ಯೂಸ್ ಮಾಡಿ ನಮ್ಮದು ಕ್ಲಾಸು ಒಗೆಯೋಕ್ಕೋಸ್ಕರ ನಮ್ಮದು ವಾಷಿಂಗ್ ಮಿಷಿನು ವಿತ್ ನಮ್ಗೆ ಡ್ರೈವ್ ಮಾಡೋಕ್ಕೋಸ್ಕರ ಟಾಪಲ್ಲಿ ಡ್ರೈವ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ನಮ್ದು ಈ 4 ಫೀಟು ತುಂಬ ಎಷ್ಟು ಬೆನಿಫಿಟ್ಸ್ ಆಯಿತು ಅಂದರೆ ಫಸ್ಟ್ ಫ್ಲೋರಲ್ಲಿ ನಮ್ಮದು ಬಾಲ್ಕನಿ ವಿತ್ ಯುಟಿಲಿಟಿ ಆಯಿತು, ಸೆಕೆಂಡ್ ಫ್ಲೋರಲ್ಲಿ ಕಾರಿಡಾರು ಬಟ್ಟೆ ಹೋಗೋಕ್ಕೋಸ್ಕರನೂ ತುಂಬ ಯೂಸ್ ಆಗ್ತಿದೆ. ನೋಡೋದ್ರಲ್ಲ ವೀಕ್ಷಕರೇ, ಸೊ ಗ್ರೌಂಡು ಫಸ್ಟು ಸೆಕೆಂಡ್ ಆಯಿತು. ಈಗ ನಮ್ಮ 3ನೇ ಫ್ಲೋರು ನೋಡ್ಬೋದು, ಸ್ಟೆಪ್ಸ್ ಕಂಪ್ಲೀಟ್ ಯು ಶೇಪ್ ಪ್ರೊವೈಡ್ ಮಾಡೋದ್ರಿಂದ ಟಾಪಿಂದ ಬೆಳಕು ಮನೆಗೆ ಕಂಪ್ಲೀಟಾಗಿ ಎಮಿಟ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ವಿಂಡೋಸ್ ಓಪನ್ ಆಗಿಲ್ಲ ಅಂದರೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ನಿಮಗೆ ಬೆಳಕು ಮನೇಲಿ ಸ್ಪ್ರೆಡ್ ಆಗುತ್ತೆ. ನೋಡ್ಬೋದು ಟಾಪಲ್ಲಿ ಪರ್ಗೋಲಾ ಡಿಸೈನ್ಸ್ನ ಪ್ರೊವೈಡ್ ಮಾಡಿದ್ವಿ ವಿತ್ ಟಫನ್ ಗ್ಲಾಸು ಸೇಫ್ಟಿಗೋಸ್ಕರ. ಆಗಲೇ ಹೇಳ್ದಾಗೆ ನಮ್ಮ ಮನೆ ಡಿಸೈನ್ ಕಂಪ್ಲೀಟ್ ಈ ಮನೆ ಡಿಸೈನ್ ಬಂದು ವುಡನ್ ರೈಲಿಂಗ್ಸು ವಿತ್ ಟಫನ್ ಗ್ಲಾಸ್ ಆಗಿ ಡಿಸೈನ್ ಮಾಡಿದ್ದೀವಿ. ನೆಕ್ಸ್ಟು ಆಗಲೇ ಹೇಳ್ದಾಗೆ ನಮಗೆ ಫ್ಲೋರಿಂಗ್ ವಿಚಾರ ವೈಟ್ ಗ್ರಾನೈಟ್ ಯೂಸ್ ಮಾಡಿ ವಿತ್ 40 mm ಅಲ್ಲಿ ಸೆಂಟರಲ್ಲಿ ಬ್ರಾಸ್ ಡಿಸೈನ್ನ ಪ್ರೊವೈಡ್ ಮಾಡಿದ್ವಿ ಹೈಲೈಟಿಂಗ್ ಪಾರ್ಟ್ಗೋಸ್ಕರ. ಬನ್ನಿ. ಈಗ ನಮ್ಮದು ಟೆರೆಸ್ ಫ್ಲೋರ್ ಹೋಗ್ತಾ ಇದೀವಿ. ಸೊ ನೋಡ್ರಲ್ಲ, ಕಂಪ್ಲೀಟು ಯು ಶೇಪಿಂದ ಇರೋದ್ರಿಂದ ಟಾಪಿಂದ ಬೆಳಕು ತುಂಬ ಮನೆಗೆ ಬೆಳಕು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ದೇವ್ರ ಮನೆಗೆ ಟಾಪಿಂದ ಬಾಟಮ್ವರೆಗೂ ಸನ್ಲೈಟು ಡೈರೆಕ್ಟ್ ಎಂಟ್ರಿ ಪ್ರೊವೈಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಒಂದು ಸ್ಟೋರ್ ರೂಮ್ ಥರ ಪ್ರೊವೈಡ್ ಮಾಡಿದ್ದೀವಿ. ಅದಕ್ಕೆ ಯೂಸ್ ಮಾಡಿರೋದು ಒಂದು ಕಂಪ್ಲೀಟ್ ನೀಮ್ ವುಡ್ ವಿತ್ ಪ್ರೈಮರ್ ಡೋರ್ನ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದಲ್ಲ, ಆಗಲೇ ಹೇಳ್ದಂಗೆ ವುಡನ್ ರೈಲಿಂಗ್ಸು ಎಂಡ್ವರೆಗೂ ನಮ್ಮದು ಡಿಸೈನ್ ಆಗಿದೆ ವಿತ್ ಟಫನ್ ಗ್ಲಾಸು. ಸೊ ನಾರ್ಮಲಾಗಿ ಏನು ಮಾಡ್ತೀವಿ, ಸ್ಟೇರ್ ಕೇಸ್ ಎಂಡ್ ಆಗೋ ಟೈಮಲ್ಲಿ 4 ಇಂಚ್ ಹೈಟು ಕಾಂಕ್ರೀಟು ರೈಸ್ ಮಾಡಿದ್ರೆ ಉತ್ತಮ. ಏನಕ್ಕೆ ಯಾವುದೇ ರೀತಿ ತೊಳೆದಿದ್ದ ನೀರು ನಿಮಗೆ ಡೈರೆಕ್ಟು ಕೆಳಗೆ ಬೀಳಲ್ಲ. ನೆಕ್ಸ್ಟ್ ಎಕ್ಸಿಟ್ ಡೋರ್ನ ನೋಡ್ಬೋದು. ನಮ್ಮದು ಎಕ್ಸಿಟ್ ಡೋರು ಕಂಪ್ಲೀಟ್ ಆದಷ್ಟು ಪ್ರೊವೈಡ್ ಮಾಡೋದು ಒಂದು ಪ್ರೈಮರ್ ಡೋರ್ಸ್. ಸೊ ಇದೇನಾಗುತ್ತೆ, ನಿಮಗೆ ಬಿಸಿಲಿಗೆ ಮತ್ತು ಮಳೆಗೆ ಯಾವುದೇ ರೀತಿ ರಿಯಾಕ್ಟ್ ಆಗಲ್ಲ. ಸೊ ಎಕ್ಸಿಟ್ ಡೋರ್ಸ್ನ ಆದಷ್ಟು ಲ್ಯಾಮಿನೇಟ್ ಡೋರ್ಸ್ಗಿಂತನೂ ಪ್ರೈಮರ್ ಡೋರ್ಸು ಅಥವಾ WPC ಡೋರ್ಸ್ ಹೋದ್ರೆ ಉತ್ತಮ. ಅದರಲ್ಲೂ ಕೂಡ ಪ್ರೈಮರ್ ಡೋರ್ ಹೋದಲ್ಲಿ ಲಾಂಗ್ ಲೈಫ್ ಬರುತ್ತೆ. ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ಔಟ್ಸೈಡ್ ಕೂಡ MS ಗೇಟ್ನ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು ವೀಕ್ಷಕರೇ, ನಮ್ಮ ಟೆರೆಸ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀವಿ. ಸೊ ನಾರ್ಮಲಾಗಿ ನೀವು ಓಪನ್ ಟೆರೆಸ್ ನೋಡ್ತಿದ್ರೆ ಇಲ್ಲಿ ಫ್ಯೂಚರಲ್ಲಿ ಏನಾದ್ರು ಪಾರ್ಟಿಗೋಸ್ಕರ ಇಲ್ಲ ಫಂಕ್ಷನ್ ಮಾಡೋರು ಕೂಡ ಯಾವುದೇ ರೀತಿ ಶಾಮಿಯಾನ ಅವಶ್ಯಕತೆ ಇಲ್ಲ. ಏನಕ್ಕೆ ಟಾಪಲ್ಲಿ ನೋಡ್ಬೋದು ಸನ್ ರೂಫ್ನ ಪ್ರೊವೈಡ್ ಮಾಡಿದ್ವಿ, ಪಫ್ ಶೀಟಿಂದ ಡಿಸೈನ್ ಮಾಡಿದ್ವಿ. ಸೊ ಅದಕ್ಕೆ ನಿಮಗೆ ಮನೆ ಆದಷ್ಟು ತಂಪಾಗಿದೆ, ಸುತ್ತ ಗಿಡ ಮರ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ಆದಷ್ಟು ಹೀಟ್ ಕಮ್ಮಿ ಇದೆ. ಸೊ ಇದು ಶೋಭಾ ಅಪಾರ್ಟ್ಮೆಂಟ್ಸ್ ಪಕ್ಕದಲ್ಲಿರೋದ್ರಿಂದ ಅಲ್ಲೂ ಕೂಡ ನಮಗೆ ಸನ್ಲೈಟ್ಸು ಕಮ್ಮಿ ಆಗಿರೋದ್ರಿಂದ ಮನೆ ತುಂಬ ಕೂಲಾಗಿರುತ್ತೆ. ಈ ಬೇಸಿಗೆಯಲ್ಲೂ ಕೂಡ ಮನೆ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ತಂಪಾಗಿದೆ, ಯಾವುದೇ ರೀತಿ ಸೆಕೆ ಫೀಲ್ ಆಗಲ್ಲ. ಸೊ ನೆಕ್ಸ್ಟ್ ನಮ್ಮದು ಪರ್ಗೋಲಾ, ಆಗಲೇ ಹೇಳ್ದಂಗೆ ಪರ್ಗೋಲಾ ನೋಡ್ಬೋದು. ಸೊ ಪರ್ಗೋಲಾ ಕೊಡುವಂಥ ಟೈಮಲ್ಲಿ ನಾವು ಅದನ್ನು ಒಂದು ಕೋರ್ಸಲ್ಲಿ ನಾವು ರೈಸ್ ಮಾಡ್ತೀವಿ. ಏನು ಕಾರಣ ಅಂದರೆ ಯಾವುದೇ ರೀತಿ ನೀರು ಒಳಗೆ ಬರ್ಬಾರ್ದು ಅಂತ. ಇಲ್ಲಿ ಕಂಪ್ಲೀಟ್ ಯೂಸ್ ಮಾಡೋದು 12 mm ಟಫನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ. ಯಾವುದೇ ರೀತಿ ನಿಮಗೆ ಒಳಗೆ ಕೂಡ ಮಳೆ ನೀರು ಹೋಗಲ್ಲ. ಸೊ ನೆಕ್ಸ್ಟ್ ಒಳಗಡೆ ನೋಡಿದ್ರೆ ಸೇಫ್ಟಿ ಪರ್ಪಸ್ಗೋಸ್ಕರ ಅಂತಲೇ ಡಿವೈಡ್ ಮಾಡಿ ಕಾಂಕ್ರೀಟಲ್ಲಿ ಪರ್ಗೋಲನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಎನಿ ಟೈಮ್ ನಿಮ್ಮ ಬೆಳಕು, ಮನೆ ಬೆಳಕು ಸೂರ್ಯ ಇರೋವರೆಗೂ ನಿಮ್ಮ ಮನೆಗೆ ಬೆಳಕು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ನೋಡ್ರಲ್ಲ ವೀಕ್ಷಕರೇ, ಸೊ ಇದು ಪ್ರೈಮರಿ ಟೆರೆಸ್ ಆಯಿತು. ನೆಕ್ಸ್ಟ್ ನಮ್ಮದು ಸ್ಟೇರ್ ಕೇಸು ಪ್ಲಸ್ ಒಂದು ರೂಮ್ ಆಗಲೇ ಹೇಳ್ದಂಗೆ ಅದಕ್ಕೊಂದು ಟೆರೆಸ್ನ ಪ್ರೊವೈಡ್ ಮಾಡಿದ್ದೀವಿ. ಅದಕ್ಕೋಸ್ಕರ ಲ್ಯಾಡರ್ ನೋಡ್ಬೋದು. MSL ಹೋದಲ್ಲಿ ರೇಟ್ ಕಮ್ಮಿ ಆಗುತ್ತೆ ಅಂತ MSL ಮಾಡ್ತೀವಿ. ಆದಷ್ಟು ಕಾಂಕ್ರೀಟಲ್ಲಿ ಹೋದರೆ ನಿಮ್ಮ ತಿರ್ಗಾ ಚದ್ರ ಜಾಸ್ತಿಯಾಗಿ ಕಾಸ್ಟಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. MS ಲ್ಯಾಡರ್ನ ಪ್ರೊವೈಡ್ ಮಾಡಿದ್ವಿ. ಇಲ್ಲಿ ಕೂಡ ನೀವು MS ಲ್ಯಾಡರ್ ಅಬ್ಸರ್ವ್ ಮಾಡಿದ್ರೆ ನಮ್ಮದು ಪಾದ ಕಂಪ್ಲೀಟ್ ಇರೋ ಥರನೇ ಪ್ರೊವೈಡ್ ಮಾಡಿದ್ವಿ 10 ಇಂಚ್ಗೆ.
ವೀಕ್ಷಕರೇ ಆಗಲೇ ಹೇಳ್ದಂಗೆ ನಮ್ಮದು ಪೂಜಾ ಮನೆಯದು ಪರ್ಗೋಲ ನೋಡ್ಬೋದು. ಸೊ ಪೂಜಾ ಮನೆ ಪರ್ಗೋಲ ಕೂಡ 5x5 ಪ್ರೊವೈಡ್ ಮಾಡಿ ವಿತ್ ಕಾಂಕ್ರೀಟಲ್ಲಿ ಪರ್ಗೋಲ ಪ್ರೊವೈಡ್ ಮಾಡಿ ಟಾಪಲ್ಲಿ ನಾವು 12 mm ಟಫನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದೀವಿ. ಆಗಲೇ ಹೇಳ್ದಂಗೆ ನೀವು ಎಲ್ಲಿ ಪರ್ಗೋಲ ಪ್ರೊವೈಡ್ ಮಾಡ್ತೀರಾ ಆದಷ್ಟು ಒಂದು ಕೋರ್ಸ್ ಹೈಟ್ ಮಾಡಿದಲ್ಲಿ ಏನಾಗುತ್ತೆ ನಿಮ್ಗೆ ಯಾವುದೇ ರೀತಿ ಮಳೆ ನೀರು ಒಳಗೆ ಬರಲ್ಲ. ನೆಕ್ಸ್ಟ್ ಫ್ಲೋರಿಂಗ್ ವಿಚಾರ ನೋಡ್ಬೋದು. ಡ್ಯಾಮ್ ಪ್ರೂಫ್ ಪೇಂಟ್ನ ಓನರ್ ಅಪ್ಗ್ರೇಡೇಷನ್ ಡ್ಯಾಮ್ ಪ್ರೂಫ್ ಪೇಂಟ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಸ್ವಲ್ಪ ಹೀಟ್ ಆಫ್ ಹೈಡ್ರೇಷನ್ ಮನೆ ಒಳಗೆ ಕಮ್ಮಿ ಆಗುತ್ತೆ. ಈ ಮನೆ ಆದಷ್ಟು ತಂಪಾಗಿಗೆ ಕಾರಣ ಸುತ್ತ ಗಿಡ ಮರಗಳು ಪ್ಲಸ್ ಬ್ಯಾಕ್ ಡ್ರಾಪಲ್ಲಿರುವಂಥ ಶೋಭಾ ಅಪಾರ್ಟ್ಮೆಂಟ್. ಸೊ ಇದರಿಂದ ಏನಾಗುತ್ತೆ ನಮ್ಗೆ ಆದಷ್ಟು ಬೆಳಕು ಅಂದರೆ ನಮ್ಮ ಸೂರ್ಯನ ಶಾಖ ಆದಷ್ಟು ಕಮ್ಮಿ ಆಗಿದೆ. ಈ ಮನೆಯಲ್ಲಿ ತುಂಬ ತಂಪಾಗಿ ಮೂಡ್ ಬಂದಿದೆ. ವೀಕ್ಷಕರೇ ನೋಡೋದಲ್ಲ 35ಕ್ಕೆ 42ರಲ್ಲಿ ಮೂಡು ಬಂದಿರುವಂಥ ನಾರ್ತ್ ಫೇಸಿಂಗ್ ಅದ್ಭುತವಾದ ಡೂಪ್ಲೆಕ್ಸ್ ಮನೆ ಹೋಮ್ ಟೂರು. ಹೀಗೆ ಸಿವಿಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಇಂಟೀರಿಯರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಕಟ್ಕೊಡೋ ಮಗ ಶರತ್ ಮಾಡ್ತವ್ರು ನಮಸ್ಕಾರಗಳು.